Hi my dear students, welcome back to my channel. So in today's video we are focusing on physics part. Most of the students were requesting me like ತುಂಬ ಜನ ಫ್ರೀಕ್ವೆಂಟ್ ಆಗಿ ಕೇಳ್ತಿದ್ರಿ ಮ್ಯಾಮ್ ಫಿಸಿಕ್ಸ್ ರಿಲೇಟೆಡ್ ವಿಡಿಯೋಸ್ನು ಕೂಡ ಕ್ವೆಶನ್ ಪೇಪರ್ ಹೇಗೆ ಸಾಲ್ವ್ ಮಾಡಬೇಕು ಗೈಡ್ ಮಾಡಿ ಅಂತ. ಸೊ ಇನ್ ಟುಡೇಸ್ ವಿಡಿಯೋ ದೀಪಾ ಮ್ಯಾಮ್ ವಿಲ್ ಗೈಡ್ ಯು ಹೌ ಟು ಸಾಲ್ವ್ ಸಮ್ ಆಫ್ ದ ಫಿಸಿಕ್ಸ್ ಕ್ವೆಶನ್ಸ್. ಸೊ ಈಗ ನಾವಿಲ್ಲಿ ಝೆನ್ ಪೇಪರ್ನ ಚೂಸ್ ಮಾಡಿದ್ದೀವಿ. ವೈ ಝೆನ್ ಅಂತ ಮತ್ತೆ ಕ್ವೆಶನ್ ಕೇಳ್ತೀರಾ? ಇಟ್ ಇಸ್ ಬಿಕಾಸ್ ಝೆನ್ನಲ್ಲಿ ಸ್ವಲ್ಪ ಲೆವೆಲ್ ಆಫ್ ಕ್ವೆಶನ್ಸ್ ಆರ್ ಟಫ್, ಅಂದರೆ ಸ್ವಲ್ಪ ನಾನು ಹೇಳ್ಬೋದು ಅಪ್ಲಿಕೇಶನ್ ಟೈಪ್ ಇರುತ್ತೆ ಅಂತ. ಸೊ ಬೈ ಸಾಲ್ವಿಂಗ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ಡೆಫಿನೆಟ್ಲಿ ವಿಲ್ ಗೆಟ್ ಐಡಿಯಾಸ್. ಓಕೆ, ಸೊ ಹಾಗಾಗಿ ದೀಪಾ ಮ್ಯಾಮ್ ಇಸ್ ಗೋಯಿಂಗ್ ಟು ಗೈಡ್ ಯು ಇನ್ ದಿಸ್ ವಿಡಿಯೋ. ಸೊ SSLC 2024 ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೋಸ್ಕರ ಆಲ್ರೆಡಿ ನಾನು ಹಾಗೂ ದೀಪಾ ಮ್ಯಾಮ್ ಎಕ್ಸಾಮ್ ಎಕ್ಸ್ಪ್ರೆಸ್ ಆ್ಯಂಡ್ ಎಕ್ಸಾಮ್ ಎನ್ಹ್ಯಾನ್ಸರ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದಿದ್ದೀವಿ. ಲೈಕ್ ಚಾಪ್ಟರ್ ವೈಸ್ ಕಾನ್ಸೆಪ್ಟ್ ವೈಸ್ ನಿಮಗೆ ಕ್ಲಾರಿಟಿ ಕೊಡ್ತಾ ಬಂದಿದ್ದೀವಿ. ಸೊ ದಯವಿಟ್ಟು SSLC ಮ್ಯಾಥಮ್ಯಾಟಿಕ್ಸಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಅಂದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು DVS ಮ್ಯಾಥ್ ಚಾನಲ್. ಆಬ್ವಿಯಸ್ಲಿ ಫಾರ್ ಸೈನ್ಸ್ ರಿಲೇಟೆಡ್ ಎನಿ ಕೈಂಡ್ ಆಫ್ ಹೆಲ್ಪ್ ಯು ಕ್ಯಾನ್ ಜಾಯಿನ್ ಟು ಮೈ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಫರ್ದರ್ ದ ಕ್ಲಾಸ್ ವಿಲ್ ಬಿ ಕಂಟಿನ್ಯೂಡ್ ಬೈ ದೀಪಾ ಮ್ಯಾಮ್. ನೋಡಿ, ಪಾರ್ಟ್ ಎ ಫಿಸಿಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ 3 ಕ್ವೆಶನ್ಸ್ ಇದೆ, ನೋಡ್ತಾ ಬನ್ನಿ. ಓಕೆ, ಫಸ್ಟ್ ಕ್ವೆಶನ್ ಇಟ್ ಈಸ್ ಲೈಕ್ ದಿಸ್. ಏನಂತ ಹೇಳಿದ್ದಾರೆ? when an electric current of 2 ampere is passed through the 4 conductors for 2 minutes. Okay, 2 ampere 2 minutes, the conductor that produces maximum heat as a following resistance ಅಂತ ಹೇಳಿ ಕೇಳ್ತಾರೆ. ನೋಡಿ, ಈ ಕ್ವೆಶನ್ ನೋಡಿದ ತಕ್ಷಣ ಸುಮಾರು ಮಕ್ಳು ಏನ್ ಮಾಡ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ಏನು ಇದೊಂದು ಪ್ರಾಬ್ಲಮ್ ರಿಲೇಟೆಡ್ ಆಗಿ ನಾವು ಸಾಲ್ವ್ ಮಾಡ್ಬೇಕಾ ಅಂತ ಹೇಳಿ? ನೋ, ಇಟ್ ಇಸ್ ನಾಟ್ ಅ ಪ್ರಾಬ್ಲಮ್. ನೀವು ಯಾವುದೇ ತರ ಫಾರ್ಮುಲಾ ತಗೊಂಡು ಯಾವುದೇ ತರ ಮಾಡೋಂಗೆ ಇಲ್ಲ. ಯಾಕೆ ಮ್ಯಾಮ್ ಅಂತ ಹೇಳಿದ್ರೆ, ನೋಡಿ ಏನ್ ಕೊಟ್ಟಿದ್ದಾನೆ, ಐ ಕೊಟ್ಟಿದ್ದಾನೆ, ಹೌದಾ? 2 ಆಂಪಿಯರ್ ಅಂದ್ರೆ ಐ ಕೊಟ್ಟಿದ್ದಾನೆ. ಟೈಮ್ ಏನ್ ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿದ್ದಾನೆ. ಈಗ ಐ ಮತ್ತೆ ಟಿ ಇಟ್ಕೊಂಡು ಕ್ಯಾನ್ ವಿ ಫೈಂಡ್ ದಿ ಇಲ್ಲಿ ಮ್ಯಾಕ್ಸಿಮಮ್ ಹೀಟ್ ಯಾವಾಗ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಕ್ಕಾಗತ್ತಾ? ಈಗ ಫಸ್ಟ್ ಬರ್ತೀನಿ, ಇದು ಯಾವ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿದೆ ಅಂದ್ರೆ ಹೀಟ್ ಅಂತ ಕೊಟ್ಟಿದ್ದಾನೆ. ಓಕೆ, ಹೀಟ್ ಮತ್ತೆ ಆಂಪಿಯರ್ ಮಿನಿಟ್ಸ್ ಅಂತ ಬಂದ್ರೆ ಆಸ್ ಯು ನೋ ದಟ್ ಇಟ್ ಇಸ್ ಅನ್ ಎಲೆಕ್ಟ್ರಿಸಿಟಿ ಲೆಸನ್. ಈಗ ಹೀಟ್ ಅಂತ ಬಂದಾಗ ಹೆಚ್ಚು ಬರುತ್ತೆ. ಹೀಟು ಟೈಮು ಮತ್ತೆ ಐ ಬಂದಾಗ ಇಟ್ ಇಸ್ ರಿಲೇಟೆಡ್ ಟು ಜೌಲ್ಸ್ ಲಾನ. ಇದು ಯಾವ್ದಕ್ಕೆ ರಿಲೇಟೆಡ್ ಆಗಿದೆ? ಜೌಲ್ಸ್ ಲಾ, ಹೌದಾ? ಜೌಲ್ಸ್ ಲಾ. ಏನ್ ಜೌಲ್ಸ್ ಲಾ ಏನ್ ಹೇಳುತ್ತೆ? ದ ಹೀಟ್ ಪ್ರೊಡ್ಯೂಸ್ಡ್ ಇನ್ ದಿ ಕಂಡಕ್ಟರ್ ಆರ್ ರೆಸಿಸ್ಟರ್ is directly proportional to square of current, directly proportional to resistance, directly proportional to time ಅಂತ ಹೇಳ್ತೀವಿ. ಇಲ್ಲೇನಪ್ಪ ಆಗಿದೆ ಅಂತಂದ್ರೆ ಕರೆಂಟ್ ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿದ್ದಾನೆ. ನಮ್ಗೆ ಹೀಟ್ ಬೇಕು ಅಂದ್ರೆ ರೆಸಿಸ್ಟೆನ್ಸು ಬೇಕು. ಇಲ್ಲ ಅವನೇನ್ ಹೇಳ್ತಿದ್ದಾನೆ, ಹೀಟ್ ದ ಪ್ರೊಡ್ಯೂಸಸ್ ಮ್ಯಾಕ್ಸಿಮಮ್ ಹೀಟ್. ನೋಡಿ, ಮ್ಯಾಕ್ಸಿಮಮ್ ಹೀಟ್ ಬೇಕು ಅಂತಂದ್ರೆ ರೆಸಿಸ್ಟೆನ್ಸ್ ಏನಾಗಿರ್ಬೇಕು? ಇಟ್ ಆಲ್ಸೋ ಮಸ್ಟ್ ಬಿ ಮ್ಯಾಕ್ಸಿಮಮ್. ಇಲ್ಲಿ ರೆಸಿಸ್ಟೆನ್ಸ್ ಕೂಡ ಮ್ಯಾಕ್ಸಿಮಮ್ ಆಗಿರ್ಬೇಕು. ಇಲ್ಲಿ ಜಸ್ಟ್ ನೀವು ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಹೀಟ್ ಅಂಡ್ ದಿ ರೆಸಿಸ್ಟೆನ್ಸ್ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಇದು ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡಿ ಮಾರ್ಕ್ ಮಾಡೋದಲ್ಲ. ಓಕೆ, ಈಗ ಐ ಇದೆ, ಟಿ ಇದೆ, ನಮ್ಗೆ ಆರ್ ಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಹೀಟ್ ಬರೋದು ಯಾವಾಗ? ಹೀಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಮ್ಯಾಕ್ಸಿಮಮ್ ಹೀಟ್ ಬರಬೇಕು ಅಂದ್ರೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಇರಬೇಕು. ಹಾಗಾದ್ರೆ ಔಟ್ ಆಫ್ ದೀಸ್ 4 ಆಪ್ಷನ್ ವಿಚ್ ಇಸ್ ಅ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ 100. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. 100 ಓಮ್ ಇಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ಕ್ವೆಶನ್. ಇಲ್ಲಿ ಯಾವುದೇ ಐ ಮತ್ತೆ ಟಿ ಇಟ್ಕೊಂಡು ಖಂಡಿತ ನಾವಿಲ್ಲಿ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಹಾಗಾಗಿ ನಾವೇನ್ ಮಾಡ್ತಿದೀವಿ, ಇಲ್ಲಿ ಮ್ಯಾಕ್ಸಿಮಮ್ ಹೀಟ್ ಬರಬೇಕು ಅಂದ್ರೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್, ಬಿಕಾಸ್ ಹೀಟ್ ಪ್ರೊಡ್ಯೂಸ್ ಇನ್ ದಿ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಆಗಿರೋದ್ರಿಂದ ನಾವಿಲ್ಲಿ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಎಸ್, ಸೆಕೆಂಡ್ ಕ್ವೆಶನ್ ನೋಡಿ, ಲೈಟ್ ಲೆಸನ್ಗೆ ರಿಲೇಟೆಡ್ ಆಗಿರುವಂಥದ್ದು. ಇದು ಅಷ್ಟೇ ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್, ಆದರೆ ಕ್ವೆಶನ್ ಅರ್ಥ ಮಾಡ್ಕೊಂಡ್ರೆ ಈಸಿ. ನೋಡಿ, ಆನ್ ಆಬ್ಜೆಕ್ಟ್ ಆಫ್ ಹೈಟ್, ಕೇಳಿಸ್ಕೊಳ್ಳಿ, ಆನ್ ಆಬ್ಜೆಕ್ಟ್ ಆಫ್ ಹೈಟ್ 3 ಸೆಂಟಿಮೀಟರ್ is placed in front of convex mirror. The correct statement about the height of image. ನೋಡಿ, ಈಗ ಫಸ್ಟ್ ನೀವು ಮಾಡಬೇಕಾಗಿರೋದು ಯಾವ ಮಿರರ್? ಕಾನ್ವೆಕ್ಸ್ ಮಿರರ್, ಹೌದಾ? ಈ ಕಾನ್ವೆಕ್ಸ್ ಮಿರರ್ ಅಲ್ಲಿ ನೀವು ಎಷ್ಟು ಕೇಸಸ್ ರೇ ಡಯಾಗ್ರಾಮ್ಸ್ ಕಲ್ತಿದ್ದೀರಾ? 2 ಕೇಸಸ್ ಕಲ್ತಿದ್ದೀರಾ. ಈಗ ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ, 2 ಕೇಸಸ್ ಕಲ್ತಿದ್ದೀನಿ. ಆ 2 ಕೇಸಸ್ ಅಲ್ಲೂ ಅಬ್ಸರ್ವ್ ಮಾಡಿ, ನಿಮ್ಗೆ ಬಂದಿರೋ ಅಂತ ಇಮೇಜ್ ಸೈಜ್ ಏನಾಗಿದೆ? ಡಿಮಿನಿಷ್ಟೇ ಇದೆ, ಹೌದಾ? ಚೆಕ್ ಮಾಡಿ ನೀವು. ಏನು ಅಂತಂದ್ರೆ ಈ ಕಾನ್ಕೇವ್ ಮಿರರ್ ಅಲ್ಲಿ 6 ಕೇಸಸ್ ಡಿಸ್ಕಸ್ ಮಾಡಿದೀವಿ. ಅದರಲ್ಲಿ ನೋಡಿ, ಪಾಯಿಂಟ್ ಸೈಜ್, ಡಿಮಿನಿಶ್ಡ್, ಸೇಮ್ ಸೈಜ್, ಎನ್ಲಾರ್ಜ್, ಹೈಲಿ ಎನ್ಲಾರ್ಜ್, ಈ ತರ ಸೈಜ್ ಏನಾಗ್ತಿತ್ತು, ಜಾಸ್ತಿ ಆಗ್ತಾ ಹೋಗ್ತಿತ್ತು.
ಯಾವ್ದ್ರಲ್ಲಿ? ಇಮೇಜ್ ಸೈಜ್. ಬಟ್ ಕಾನ್ವೆಕ್ಸ್ ಮಿರರ್ ಅಲ್ಲಿ ನಾವು ಎರಡೂ ಕೇಸ್ ಡಿಸ್ಕಸ್ ಮಾಡಿದೀವಲ್ವಾ, ಎರಡರಲ್ಲೂ ನಮ್ಗೆ ಏನಿದೆ? ಡಿಮಿನಿಷ್ಟೇ ಇದೆ. ಹಾಗಾದ್ರೆ ಡಿಮಿನಿಷ್ಡ್ ಅಂದ್ರೆ ಏನರ್ಥ? ಆಬ್ಜೆಕ್ಟ್ ಸೈಜ್ಗಿಂತ ಇಮೇಜ್ ಸೈಜು ಕಮ್ಮಿ ಇದೆ. ಯಾವ ಕೇಸಲ್ಲೂ ನಮಗೆ ಸೇಮ್ ಬಂದಿಲ್ಲ, ಅದಕ್ಕಿಂತ ಜಾಸ್ತಿ ಹೋಗಿಲ್ಲ, ಕಮ್ಮಿ ಇದೆ. ಹಾಗಾದ್ರೆ ಈ 3 ಸೆಂಟಿಮೀಟರ್ ಇದೆ ಅಂದ್ರೆ ಅದಕ್ಕಿಂತ ಕಮ್ಮಿ ಇರಬೇಕು ಇಮೇಜ್ ಸೈಜ್. ನೋಡಿ 6 ಆಗಲ್ಲ, ಎನ್ಲಾರ್ಜ್ ಆಗ್ಬಿಡುತ್ತೆ. 4 ಆಗಲ್ಲ, ಎನ್ಲಾರ್ಜ್ ಆಗ್ಬಿಡುತ್ತೆ. 4.5 ಎನ್ಲಾರ್ಜ್ ಆಗ್ಬಿಡುತ್ತೆ. ಸೊ ವಾಟ್ ಇಸ್ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? 1.5 ಸೆಂಟಿಮೀಟರ್. ಯಾಕೆ ಅಂತಂದ್ರೆ ನಮಗೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ನಮಗೆ ಬರುವಂತದ್ದು ವರ್ಚುವಲ್, ಎರೆಕ್ಟ್, ಡಿಮಿನಿಷ್ಡ್. ಎರಡೇ ಕೇಸಸ್ ಅಲ್ಲಿ ಎರಡೂ ಅದೇ ಬರೋದ್ರಿಂದ ಸೊ ಅದಕ್ಕಿಂತ ಕಡಿಮೆ ಇರಬೇಕೆ ಹೊರತು ಪಾಯಿಂಟ್ ಸೈಜು ಇಲ್ಲ ಡಿಮಿನಿಷ್ಡ್ ಆಗಿರುತ್ತೆ. ಸೊ ಹಾಗಾಗಿ 1.5 ಸೆಂಟಿಮೀಟರ್ ಆಗಿರುತ್ತೆ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಯಾ. ಥರ್ಡ್ ಕ್ವೆಶನ್, ದಿ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್. ನೋಡಿ ಇಲ್ಲಿ ಎರಡು ತರ ಬರುತ್ತೆ. SI ಯೂನಿಟ್ ಆಫ್ ಪವರ್ ಬೇರೆ, SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಬೇರೆ. ಇಲ್ಲಿ ಪವರ್ ಆಫ್ ಲೆನ್ಸ್ ಕೇಳ್ತಿದ್ದಾರೆ ಅಂದ್ರೆ ಇಟ್ ಇಸ್ ಡಯಾಪ್ಟರ್. ಬರೀ ಪವರ್ ಅಂತ ಕೇಳಿದಾಗ ಯು ಹ್ಯಾವ್ ಟು ಗೋ ಫಾರ್ ವ್ಯಾಟ್. ಓಕೆ, ಬರೀ ಪವರ್, SI ಯೂನಿಟ್ ಆಫ್ ಪವರ್ ಅಂತ ಕೇಳಿದ್ರೆ ವ್ಯಾಟ್ ಹೋಗಿ. SI ಯೂನಿಟ್ ಆಫ್, ನೋಡಿ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಅಂತ ಬಂದ್ರೆ ಡಯಾಪ್ಟರ್. ಕ್ಲಿಯರ್ ಆಯ್ತಾ? ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. 1 ಮಾರ್ಕ್ ಕ್ವೆಶನ್ ಬರ್ತಿದ್ವಿ. ಡಿಫೈನ್ 1 ಆಂಪಿಯರ್ ಆಫ್ ಕರೆಂಟ್. ನೋಡಿ 1 ಆಂಪಿಯರ್. ಈಗ ಫಸ್ಟ್ ಕರೆಂಟ್ ಅಂದ್ರೆ ಏನು? ನೋಡಿ I ಅಂತ ಬಂದ ತಕ್ಷಣ ನಾವೇನಂತ ಬರಿತೀವಿ? Q/T ಅಂತ ಬರಿತೀವಿ. ಹೌದಾ? Q ಅಂದ್ರೆ ಏನು? ಚಾರ್ಜು. T ಅಂದ್ರೆ ಟೈಮ್. ಅಂದ್ರೆ ದಿ ಅಮೌಂಟ್ ಆಫ್ ಚಾರ್ಜ್ ದಟ್ ಮೂವ್ಸ್ ಇನ್ ಅ ಪರ್ಟಿಕ್ಯುಲರ್ ಟೈಮ್ ಅಥವಾ ಯೂನಿಟ್ ಟೈಮ್ ಅಂತ ಕರಿತೀವಿ. ಹೌದಾ? ಇಲ್ಲೂ ಅಷ್ಟೇನೆ, ಅಥವಾ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಡೆಫಿನೇಷನ್ ಹೇಳ್ತೀವಿ ಕರೆಂಟ್ಗೆ. 1 ಆಂಪಿಯರ್ ಯಾವಾಗ ಆಗುತ್ತೆ ಅಂತಂದ್ರೆ ವೆನ್ 1 ಕೂಲಮ್ ಆಫ್ ಚಾರ್ಜಸ್ ಪಾಸ್ಡ್ ಇನ್ 1 ಸೆಕೆಂಡ್. ನೋಡಿ 1 ಆಂಪಿಯರ್ ಅಂದ್ರೆ ಏನು? 1 ಕೂಲಮ್ ಆಫ್ ಚಾರ್ಜಸ್ ಪಾಸ್ಡ್ ಇನ್ 1 ಸೆಕೆಂಡ್. ಸೊ ಹಾಗಾದ್ರೆ 1, ಅಥವಾ ನೀವು ಹೀಗೆ ಬರ್ದ್ಬಿಡ್ಬೋದು ಈಸಿಯಾಗಿ 1 ಮಾರ್ಕ್. 1 ಆಂಪಿಯರ್ ಇಸ್ ಈಕ್ವಲ್ ಟು 1 ಕೂಲಮ್ ಬೈ 1 ಸೆಕೆಂಡ್ ಅಂತ ಹೇಳಿ. ಕ್ಲಿಯರ್ ಆಯ್ತಾ? ಕಮಿಂಗ್ ಟು 5th ಕ್ವೆಶನ್, ಹೌ ಡು ಯು ಎಕ್ಸ್ಪೆರಿಮೆಂಟ್ಲಿ ಡೆಮಾನ್ಸ್ಟ್ರೇಟ್ ದಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ ಇದು ಜಸ್ಟ್ ಫಸ್ಟ್ ಪೇಜ್ ಅಲ್ಲೇ ಇದೆ. ನಿಮ್ಮ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇದೆಯಲ್ಲ, ಆಸ್ಟ್ರೇಡ್ ಎಕ್ಸ್ಪೆರಿಮೆಂಟ್. ಅವ್ರು ಏನಂತ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆ ಏನು? ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ನಾವೇನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಹತ್ರ ಮ್ಯಾಗ್ನೆಟಿಕ್ ಕಾಂಪಾಸ್ ತಗೊಂಡೋದ್ರೆ ಆಸ್ ಯು ನೋ ದಟ್ ಇಟ್ ವಿಲ್ ಡಿಫ್ಲೆಕ್ಟ್. ಹೌದಾ? ಕಾಂಪಾಸ್ ನೀಡಲ್ ಇಸ್ ಡಿಫ್ಲೆಕ್ಟೆಡ್ ಆನ್ ಪಾಸಿಂಗ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಅ ಮೆಟಾಲಿಕ್ ಕಂಡಕ್ಟರ್. ಆ ಎಕ್ಸ್ಪೆರಿಮೆಂಟ್ ನ ನೀವು ಜಸ್ಟ್ ಒಂದು ಸೆಂಟೆನ್ಸ್ ಅಲ್ಲಿ ಬರೋದ್ರಾಯ್ತು. ಇನ್ನೊಂದ್ಸ ಇಲ್ಲಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ಏನಂತ ಬರೀತೀರಾ? ಕಾಂಪಾಸ್ ನೀಡಲ್ ಇಸ್ ಡಿಫ್ಲೆಕ್ಟೆಡ್ ಬೈ ಆಸ್ಟ್ರೇಡ್ ಎಕ್ಸ್ಪೆರಿಮೆಂಟ್. ನೋಡಿ, ಬೈ ಆಸ್ಟ್ರೇಡ್ ಎಕ್ಸ್ಪೆರಿಮೆಂಟ್ ದಿ ಕಾಂಪಾಸ್ ನೀಡಲ್ ಇಸ್ ಡಿಫ್ಲೆಕ್ಟೆಡ್ ಆನ್ ಪಾಸಿಂಗ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದಿ ಮೆಟಾಲಿಕ್ ಕಂಡಕ್ಟರ್. ಒಂದು ನೋಡಿ ಒಂದು ಸ್ಟ್ರೈಟ್ ವೈರ್. ಹೌದಾ? ಇದಕ್ಕೆ ನಾವೇನ್ ಮಾಡ್ತೀವಿ? ಒಂದು ಕರೆಂಟ್ ನ ಪಾಸ್ ಮಾಡ್ತೀವಿ. ದಿಸ್ ಇಸ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇದ್ರ ಹತ್ರ ನಾವು ಮ್ಯಾಗ್ನೆಟಿಕ್ ಕಾಂಪಾಸ್ ತಗೊಂಡೋದ್ರೆ ಮ್ಯಾಗ್ನೆಟಿಕ್ ಕಾಂಪಾಸ್ ಏನಾಗುತ್ತೆ? ಡಿಫ್ಲೆಕ್ಟ್ ಆಗುತ್ತೆ. ದಿಸ್ ಇಸ್ ಅನ್ ಎಕ್ಸ್ಪೆರಿಮೆಂಟ್ಲಿ ಡೆಮಾನ್ಸ್ಟ್ರೇಷನ್. 1 ಮಾರ್ಕ್ಗೆ ನೀವೇನ್ ಅಂತ ತುಂಬಾ ಎಕ್ಸ್ಪೆರಿಮೆಂಟ್ ಪೂರ್ತಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಜಸ್ಟ್ ಈ ಸೆಂಟೆನ್ಸ್ ನ ಬರೆದ್ರೆ ಸಾಕು. ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಯಾ. ನೆಕ್ಸ್ಟ್ 6th one. Why is the word ambulance on emergency vehicles like this? ಅಂದ್ರೆ ಆಂಬ್ಯುಲೆನ್ಸ್ ನ they will write in reverse order, right? ಹೌದಾ? ಯಾಕೆ ಅಂತ ಕೇಳಿದ್ರೆ ಇದು ನೀವು ಜನರಲ್ ಆಗಿ ಕೂಡ ಬರಿಬಹುದು. ಇದು ಕೂಡ ಅಷ್ಟೇ ಲೈಟ್ ಲೆಸನ್ಗೆ ರಿಲೇಟೆಡ್ ಆಗಿರುವಂತ ಕ್ವೆಶನ್. ನೋಡಿ ಯಾಕೆ ಅಂತ ಹೇಳ್ತೀನಿ. ಈಗ ನಿಮಗೆ ಗೊತ್ತಿರೋ ಹಾಗೆ ನಮ್ಗೆ ವೆಹಿಕಲ್ಸ್ ಅಲ್ಲಿ ಸೈಡ್ ರಿಯರ್ ವ್ಯೂ ಮಿರರ್ಸ್ ಇರುತ್ತೆ. ಹೌದಾ? ರಿಯರ್ ವ್ಯೂ ಮಿರರ್ಸ್ ಅಲ್ಲಿ ನಾವು ಯೂಸ್ ಮಾಡುವಂತ ಮಿರರ್ ಯಾವುದು? ಕಾನ್ವೆಕ್ಸ್ ಮಿರರ್. ಹೌದಾ? ಯಾಕೆ ಅಂದ್ರೆ ನಮ್ಗಲ್ಲಿ ಎರೆಕ್ಟ್ ಇಮೇಜ್ ಕಾಣಿಸುತ್ತೆ. ಹೌದಾ? ಆಮೇಲೆ ಮಿರರ್ಸ್ ಅಲ್ಲಿ ಒಂದು ಪ್ರಾಪರ್ಟಿ ಇದೆ. ಏನಪ್ಪಾ ಅಂತಂದ್ರೆ ಲ್ಯಾಟರಲ್ ಇನ್ವರ್ಷನ್. ವಾಟ್ ಇಸ್ ದ ಪ್ರಾಪರ್ಟಿ? ಲ್ಯಾಟರಲ್ ಇನ್ವರ್ಷನ್. ಏನ್ ಲ್ಯಾಟರಲ್ ಇನ್ವರ್ಷನ್? ನಿಮ್ಗೆ ಗೊತ್ತಿದೆ, ಲೆಫ್ಟ್ ಹ್ಯಾಂಡ್ ಸೀಮ್ಸ್ ಟು ಬಿ ರೈಟ್, ರೈಟ್ ಹ್ಯಾಂಡ್ ಸೀಮ್ಸ್ ಟು ಬಿ ಲೆಫ್ಟ್ ಅಂತೇಳಿ. ಹಾಗಾಗಿ ಈಗ ನಾವು ಉಲ್ಟಾ ಆಂಬ್ಯುಲೆನ್ಸ್ ಅಂತ ಹೇಳಿ ಆಲ್ಫಾಬೆಟ್ಸ್ ನ ರಿವರ್ಸ್ ಆರ್ಡರ್ ಅಲ್ಲಿ ಬರೆದ್ರೆ ನಮ್ಗೆ ಮಿರರ್ ಅಲ್ಲಿ ಏನಾಗುತ್ತೆ? ಇಟ್ ಲುಕ್ಸ್ ಲೈಕ್ ಕರೆಕ್ಟ್ ಆಗಿ ಕಾಣಿಸುತ್ತೆ. ಆಂಬ್ಯುಲೆನ್ಸ್ ಅನ್ನೋದು ಲ್ಯಾಟರಲ್ ಇನ್ವರ್ಟ್ ಆಗಿ ಇಟ್ ಲುಕ್ಸ್ ಸೇಮ್. ಆಲ್ಫಾಬೆಟ್ಸ್ ಕರೆಕ್ಟ್ ಆಗಿ ಕಾಣಿಸಿ ಹಿಯರ್ ಇಟ್ ಇಸ್ ಹೆಲ್ಪ್ಸ್ ಟು ಏನ್ ಮಾಡ್ತೀವಿ? ಆರ್ ಗೋಯಿಂಗ್ ಟು ಲೀವ್ ದ ಸ್ಪೇಸ್ ಫಾರ್ ದಮ್ ಅಂತಂದ್ರೆ ಹೆನ್ಸ್ ಗಿವಿಂಗ್ ದ ಸೈಡ್ ಟು ದಿ ಆಂಬ್ಯುಲೆನ್ಸ್ ವ್ಯಾನ್. ಈಸಿಯಾಗಿ ನಾವು ಅದಕ್ಕೆ ಏನ್ ಮಾಡ್ಬೋದು? ವಿ ಕ್ಯಾನ್ ಗಿವ್ ದ ಸೈಡ್ ಫಾರ್ ದಮ್ ಆಂಬ್ಯುಲೆನ್ಸ್ ವ್ಯಾನ್. ಸೊ ಇದು ದಿಸ್ ಇಸ್ ಅ ಮೇನ್ ರೀಸನ್ ವೈ ದೇ ವಿಲ್ ರೈಟ್ ಇಟ್ ಆಸ್. ಇಲ್ಲಿ ನೀವು 2 ಪಾಯಿಂಟ್ ಬರಿಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ ದ ಇಮೇಜ್ ಕ್ಯಾನ್ ಬಿ ಫಾರ್ಮ್ಡ್ ಇನ್ ದ ರಿಯರ್ ವ್ಯೂ ಮಿರರ್ಸ್ ವೇರ್ ವಿ ಯೂಸ್ ಅ ಕಾನ್ವೆಕ್ಸ್ ಮಿರರ್ and here the main property is lateral inversion. This helps to give a side to the ambulance van ಅಂತ ಹೇಳಿ ಇಷ್ಟು ಪಾಯಿಂಟ್ಸ್ ನ ನಿಮ್ಮ ಸೆಂಟೆನ್ಸ್ ಅಲ್ಲಿ ಬರೀರಿ. ಕ್ಲಿಯರ್ ಆಯ್ತಾ? ಎಸ್. ಕಮಿಂಗ್ ಟು ದ ಸೆಕೆಂಡ್ 2 ಮಾರ್ಕ್ಸ್ ಬರ್ತಾ ಇದ್ದೀನಿ. ಡ್ರಾ ಎ ಸರ್ಕ್ಯೂಟ್ ಡಯಾಗ್ರಾಮ್ ವಿಚ್ ಇನ್ಕ್ಲೂಡ್ಸ್ 2 cells
in series, and a closed plug key, ammeter and the voltmeter and a bulb in series ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ಏನಂತ ಕೇಳ್ತಾನೆ, ಜಸ್ಟ್ ಇದು ಒಂದು ಸರ್ಕ್ಯೂಟ್ ಬರಿಬೇಕಷ್ಟೇ ನೀವು. ಏನ್ ನಿಮ್ ಸ್ಟಾರ್ಟಿಂಗ್ ಪೇಜ್ ಅಲ್ಲೇ ಇದೆ, ಟೆಕ್ಸ್ಟ್ ಬುಕ್ ಪೇಜ್ ಅಲ್ಲೇ ಇದೆ. ಫಸ್ಟ್ ಏನ್ ಬರಿತೀರಾ, ಆಮೇಲೆ ನೋಡಿ 2 cells ಅಷ್ಟೇ ಬರಿಬೇಕು. ನೋಡಿ ಅರ್ಥ ಮಾಡ್ಕೊಳ್ಳಿ, ಇದು 1 cell, 1 bigger line 1 smaller, ಅಗೇನ್ 1 bigger line small, ಇದು 2 cells ಆಯ್ತು. ನೋಡಿ ಇಲ್ಲಿ ಪ್ಲಸ್ ಮೈನಸ್, ಕ್ಲಿಯರ್ ಆಯ್ತಾ? ನೋಡ್ತಾ ಬನ್ನಿ, ಕ್ಲಿಯರ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ತೀರಾ, ಬಲ್ಬ್. ನೋಡಿ ಇಲ್ಲಿ ಬಲ್ಬ್ ಸಿಂಬಲ್ ಗೊತ್ತಿದೆ ಅನ್ಕೊಳ್ತೀನಿ. ಬಲ್ಬ್, ಒಂದು ಪ್ಲಗ್ ಕೀ ಗೊತ್ತಿದೆ, ಕ್ಲೋಸ್ಡ್ ಪ್ಲಗ್ ಕೀ ಅಂದ್ರೆ ಯು ಕ್ಯಾನ್ ರೈಟ್ ಲೈಕ್ ದಿಸ್, ಅಥವಾ ನೋಡಿ ಇಲ್ಲಿ ಈ ತರ ಡಾಟ್ ಅಲ್ಲೂ ಬರಿಬಹುದು. ನೋಡಿ ಇಲ್ಲಿ ಈ ತರನು ಬರಿಬಹುದು ನೀವು ಪ್ಲಗ್ ಕೀನ, ಈ ತರ ಸಿಂಬಲ್ ಆಗುತ್ತೆ. ಆರ್ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಅಮೀಟರ್, ಆಸ್ ಯು ನೋ ದಟ್ ಇಟ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್. ನೆಕ್ಸ್ಟ್ ವೋಲ್ಟ್ ಮೀಟರ್ ಅಂತ ಹೇಳ್ತಿದ್ರೆ, ವೋಲ್ಟ್ ಮೀಟರ್ ಯು ಹ್ಯಾವ್ ಟು ಕನೆಕ್ಟ್ ಇನ್ ಪ್ಯಾರಲಲ್. ಅರ್ಥ ಆಗ್ತಿದ್ಯಾ? ವೋಲ್ಟ್ ಮೀಟರ್ ಯು ಹ್ಯಾವ್ ಟು ಕನೆಕ್ಟ್ ಇನ್ ಪ್ಯಾರಲಲ್. ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ರೈಟ್ ದಿಸ್ ಸರ್ಕ್ಯೂಟ್ ಬರಿತೀರಾ. ಓಕೆ, ಪ್ಯಾರಲಲ್ ಆಗಿ ಬಲ್ಬ್ಗೆ ಕನೆಕ್ಟ್ ಮಾಡಿ, ಅರ್ಥ ಆಯ್ತಾ? ಅಂಡ್ ದ ಕರೆಂಟ್ ವಿಲ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್ ಫ್ಲೋ ಆಗುತ್ತೆ. ಕ್ಲಿಯರ್ ಆಯ್ತಾ? ಅಮೀಟರ್, ವೋಲ್ಟ್ ಮೀಟರ್ and a bulb in series. Okay ma'am, voltmeter nodi, voltmeter remember that it is connected in parallel, not in series. Okay, idu artha aaytu ankoltini. Now coming to the 8th question, observe the following figure and answer the given question anta heli kelta idare. Illi swalpa observe ಮಾಡಿ question ಏನಂತ ಹೇಳಿದಾನೆ, mn is the normal. mn is ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ, ರಿಫ್ರಾಕ್ಷನ್ ಕಾನ್ಸೆಪ್ಟ್ ಗೆ ರಿಲೇಟೆಡ್ ಆಗಿದೆ. ಹೌದಾ? ಇಲ್ಲಿ ನೋಡಿ, CO is an incident ray from the coil. ನೋಡಿ ಇಲ್ಲಿದೆ CO, ಇದು ಇನ್ಸಿಡೆಂಟ್ ರೇ. ಹಾಗಾದ್ರೆ ಇದು ನಾರ್ಮಲ್ ಲೈನ್ ಆದ್ರೆ, ಇಲ್ಲಿ ನೋಡಿ ನಮ್ಗೆ 2 ರಿಫ್ರಾಕ್ಟೆಡ್ ರೇ ಕಾಣಿಸ್ತಿದೆ. ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ಬಿಟ್ವೀನ್ OA ಅಂಡ್ OB ವಿಚ್ ಒನ್ ಇಂಡಿಕೇಟ್ಸ್ ದಿ ಕರೆಕ್ಟ್ ರಿಫ್ರಾಕ್ಟೆಡ್ ರೇ, ಗಿವ್ ರೀಸನ್ ಅಂತ ಕೇಳ್ತಿದ್ದಾರೆ. ನೋಡಿ ಇಲ್ಲಿ OA ಮತ್ತೆ OB ಗೆ ರಿಲೇಟೆಡ್ ಆಗಿ ನಾವು ಡಿಸ್ಕಸ್ ಮಾಡೋದಾದ್ರೆ, ನಮ್ಮ ಪ್ರಕಾರ OB ಇಸ್ ಅ ರಿಫ್ರಾಕ್ಟೆಡ್ ರೇ ಅಂತ ಬರಿತೀವಿ. OB ಇಸ್ ಅ ರಿಫ್ರಾಕ್ಟೆಡ್ ರೇ. ಯಾಕೆ ಮ್ಯಾಮ್ ಅಂತ ನೀವು ಕೇಳ್ಬೋದು. ನೋಡಿ ರೇ ಅನ್ನೋದು ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ವಾಟರ್ ಇಂದ ಏರ್ಗೆ ಹೋಗ್ತಿದೆ. ಅಂದ್ರೆ ಇಟ್ ಇಸ್ ಗೋಯಿಂಗ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂಗೆ ಹೋಗ್ತಾ ಇದೆ. ಡೆನ್ಸರ್ ಇಂದ ರೇರರ್ ಹೋಗ್ತಿದೆ ಅಂತಂದ್ರೆ ದಿಸ್ ರಿಫ್ರಾಕ್ಟೆಡ್ ರೇ ವಿಲ್ ಗೋ ಅವೇ ಫ್ರಮ್ ನಾರ್ಮಲ್. ಹೇಗೆ ಹೋಗುತ್ತೆ? ಅವೇ ಫ್ರಮ್ ನಾರ್ಮಲ್. ಅರ್ಥ ಆಗ್ತಿದ್ಯಾ? ಅವೇ ಫ್ರಮ್ ನಾರ್ಮಲ್. ಅದ್ರ ಪ್ರಕಾರ ನೋಡೋದಾದ್ರೆ ದಿಸ್ OB ಇಸ್ ಅವೇ ಫ್ರಮ್ ನಾರ್ಮಲ್. ಕ್ಲಿಯರ್ ಆಗ್ತಿದ್ಯಾ? OB ಇಸ್ ಅವೇ ಫ್ರಮ್ ನಾರ್ಮಲ್. ಜೊತೆಗೆ ಬೆಂಡಿಂಗ್ ಆಗಬೇಕು. ಬೆಂಡಿಂಗ್ ಆಫ್ ದಿ ರೇ, ರಿಫ್ರಾಕ್ಷನ್ ಅಂದ್ರೆ ಏನು ಹೇಳ್ತೀವಿ, ಬೆಂಡಿಂಗ್ ಆಫ್ ರೇ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಸೊ ಬೆಂಡ್ ಆಗ್ತಿರೋದು ಯಾವುದು? OBನೇ. ಜೊತೆಗೆ ಇದೇನಾಗ್ತಿದೆ, ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಸೊ ಹಾಗಾದ್ರೆ ಇಟ್ ವಿಲ್ ಬೆಂಡ್ ಟು ಅವೇ ಫ್ರಮ್ ದಿ ನಾರ್ಮಲ್. ಸೊ OB ಇಸ್ ಅ ರಿಫ್ರಾಕ್ಟೆಡ್ ರೇ ಅಂತ ಹೇಳಿ ಬರೀತೀರಾ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ಕಾನ್ಸೆಪ್ಟ್. ಸ್ವಲ್ಪ ಸೆಂಟೆನ್ಸ್ ಅಲ್ಲಿ ಬರೀರಿ. ಇಲ್ಲಿ ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಕಾನ್ಸೆಪ್ಟ್ ನ. ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಐ ಆಮ್ ಗೋಯಿಂಗ್ ಫಾರ್ 3 mark ಕ್ವೆಶನ್. ನೋಡಿ ಇದಂತೂ 100% ಕ್ವೆಶನ್. ನೋಡಿ ಎಲ್ಲಾ ಪೇಪರಲ್ಲಿ, ನಿಮ್ಮ ಸ್ಟೇಟ್ ಪೇಪರಲ್ಲಿ ಇದೆ, ಮಾಡೆಲ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಕೆಲವೊಂದ್ಸರಿ ಫಿಗರ್ ಕೊಡ್ತಾರೆ, ಕೆಲವೊಂದ್ಸರಿ ಹಾಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಇದು ಯಾವ್ದ್ರ ಬಗ್ಗೆ ಅಂತಂದ್ರೆ, ಎಕ್ಸ್ಪ್ಲೇನ್ ದಿ ಎಕ್ಸ್ಪೆರಿಮೆಂಟ್ ಕಂಡಕ್ಟೆಡ್ ಬೈ ದಿ ಫ್ಯಾರಡೆ ಟು ಡೆಮಾನ್ಸ್ಟ್ರೇಟ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಟ್ ಇಸ್ ವೆರಿ ಸಿಂಪಲ್. ನೋಡಿ ಈ ಫಿಗರ್ ನ ಬರೀತೀರಾ. ಏನೋ ಒಂದು ಏನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಅ ಕಾಯಿಲ್ ಕನ್ಸಿಸ್ಟೆಂಟ್ ಆಫ್ ನಂಬರ್ ಆಫ್ ಟರ್ನಿಂಗ್ಸ್. ಓಕೆ, ಕಾಯಿಲ್ ನಂಬರ್ ಆಫ್ ಟರ್ನಿಂಗ್ಸ್, ಅದನ್ನ ಯಾವ್ದಕ್ಕೆ ಕನೆಕ್ಟ್ ಮಾಡ್ತೀರಾ, ಗ್ಯಾಲೋನೋಮೀಟರ್ಗೆ ಕನೆಕ್ಟ್ ಮಾಡಿ ಇಲ್ಲೊಂದು ಬಾರ್ ಮ್ಯಾಗ್ನೆಟ್ ನ ತಗೊಳ್ತೀರಾ. ಓಕೆ, ಒಂದು ಬಾರ್ ಮ್ಯಾಗ್ನೆಟ್. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ದೆರ್ ಇಸ್ ಅ ಮೊಮೆಂಟರಿ ಮೋಷನ್ ಬಿಟ್ವೀನ್ ದಿ ಬಾರ್ ಮ್ಯಾಗ್ನೆಟ್ ಅಂಡ್ ದಿ ಕಾಯಿಲ್. ಓಕೆನಾ? ಫಸ್ಟ್ ಏನ್ ಮಾಡ್ತಾರೆ, ದೇ ವಿಲ್ ಬಿ ದ ಮೋಷನ್ ಆಫ್ ಬಾರ್ ಮ್ಯಾಗ್ನೆಟ್ ಏನ್ ಮಾಡ್ತಾರೆ, ಇಟ್ ವಿಲ್ ಮೂವ್ಸ್, ಮೀನ್ಸ್ ದೆರ್ ಇಸ್ ಅ ಮೊಮೆಂಟರಿ ರಿಫ್ಲೆಕ್ಷನ್ ಇನ್ ದ ನೀಡಲ್ ಆಫ್ ದಿ ಗ್ಯಾಲೋಮೀಟರ್. ಅಂದ್ರೆ ಇಲ್ಲಿ ಸಿ ಇಫ್ ಐ ಟೇಕ್ ದಿಸ್ ಬಾರ್ ಮ್ಯಾಗ್ನೆಟ್, ದ ಮೀನ್ಸ್ ವಿಚ್ ಇಸ್ ಆಫ್ ದ ನಾರ್ತ್ ಸೈಡ್, ನಾರ್ತ್ ಏನಿದೆ ಆ ಸೈಡ್ ನ ನಾನು ಏನ್ ಮಾಡ್ತೀನಿ, ಕಾಯಿಲ್ ಹತ್ರ ತಂದಾಗ ವಿ ಕ್ಯಾನ್ ಅಬ್ಸರ್ವ್ ದಿ ಡಿಫ್ಲೆಕ್ಷನ್ ಇನ್ ದಿ ಗ್ಯಾಲೋಮೀಟರ್ ಟುವರ್ಡ್ಸ್ ರೈಟ್. ನೋಡಿ ಇಲ್ಲೇನಾಗುತ್ತೆ, ಟುವರ್ಡ್ಸ್ ರೈಟ್ ಹೋಗುತ್ತೆ. ಕ್ಲಿಯರ್ ಆಯ್ತಾ? ಅದೇ ನೋಡಿ ನಾವು ವಿತ್ಡ್ರಾ ದಿ ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ಅವೇ ಫ್ರಮ್ ದ ಕಾಯಿಲ್. ಅದನ್ನೇ ನಾನು ಏನ್ ಮಾಡ್ತೀನಿ, ಅವೇ ಫ್ರಮ್ ದ ಕಾಯಿಲ್ ತಂದಾಗ ದ ಡಿಫ್ಲೆಕ್ಷನ್ ವಿಲ್ ಬಿ ಟುವರ್ಡ್ಸ್ ಲೆಫ್ಟ್. ನೋಡಿ ಹಿಂಗೆ ರಿಫ್ಲೆಕ್ಟ್ ಆಗಿದೆ, ಏನು ಆಗುತ್ತೆ, ವಾಪಸ್ ಹೋಗುತ್ತೆ ಲೆಫ್ಟ್ ಸೈಡ್ಗೆ. ಅಂದ್ರೆ ದಟ್ ಮೀನ್ಸ್ ದ ಡೈರೆಕ್ಷನ್ ಆಫ್, ಇಫ್ ಯು ರಿವರ್ಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಂಟು ಅದ್ರ ಡೈರೆಕ್ಷನ್ ನ ಏನ್ ಮಾಡುತ್ತೆ, ಚೇಂಜ್ ಮಾಡುತ್ತೆ. ಕ್ಲಿಯರ್ ಆಯ್ತಾ? ಬಟ್ ಇಲ್ಲಿ ಯಾವುದೇ ತರ ಮೋಷನ್ ಇಲ್ಲದೆ, ಇಫ್ ಮ್ಯಾಗ್ನೆಟ್ ಅಂಡ್ ದಿ ಕಾಯಿಲ್ ಬೋತ್ ಆರ್ ಸ್ಟೇಷನರಿ, ನಾವೇನು ಮಾಡದೇ ಇದ್ದಾಗ ದೇರ್ ಇಸ್ ನೋ ಡಿಫ್ಲೆಕ್ಷನ್ ಇನ್ ದಿ ಗ್ಯಾಲ್ವನೋಮೀಟರ್. ಅರ್ಥ ಆಗ್ತಿದ್ಯಾ?
ಅದೇ ತರ ನೋಡಿ ಮ್ಯಾಗ್ನೆಟ್ ನ ಸ್ಟೇಷನರಿ ಆಗಿ ಇಡ್ತೀರಾ, ಮ್ಯಾಗ್ನೆಟ್ ನ ಸ್ಟೇಷನರಿಗೆ ಇಟ್ಟು ಕಾಯಿಲ್ ನ ಮೂವ್ ಮಾಡ್ತೀರಾ. ಈಗ ಕಾಯಿಲ್ ನ ನಾನು ಮೂವ್ ಮಾಡ್ತೀನಿ, ಎಲ್ಲಿ ಯಾವ್ದ್ರ ಹತ್ರ ಹೋಗ್ತೀನಿ, ಐ ಟೇಕ್ ಟುವರ್ಡ್ಸ್ ದಿ ನಾರ್ತ್ ಪೋಲ್ ಹತ್ರ ತಗೊಂಡು ಹೋದಾಗ ಅಗೇನ್ ಏನಾಗುತ್ತೆ, ಗ್ಯಾಲ್ವನೋಮೀಟರ್ ಮೂವ್ಸ್, ಅರ್ಥ ಆಗ್ತಿದೆಯಾ, ಮೂವ್ಸ್ ಟು ದ ರೈಟ್ ಹ್ಯಾಂಡ್ ಸೈಡ್, ಡಿಫ್ಲೆಕ್ಟ್ ಆಗುತ್ತೆ. ಮತ್ತೆ ದ ಮೂಡ್ ಅವೇ ಫ್ರಮ್ ದಿ ನಾರ್ತ್ ಪೋಲ್ ಬಂದಾಗ ಇಟ್ ಕಮ್ಸ್ ಬ್ಯಾಕ್ ಟು ದ ಲೆಫ್ಟ್. ಕ್ಲಿಯರ್ ಆಯ್ತಾ? ಇದನ್ನ ಪೇಜ್ ನಂಬರ್ ನೋಡ್ತಾ ಬನ್ನಿ. ಪೇಜ್ ನಂಬರ್ 128 ಅಲ್ಲಿ ವಿತ್ ಫಿಗರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಫೈನಲಿ ಏನ್ ಕನ್ಕ್ಲೂಡ್ ಮಾಡ್ತೀರಾ, ಈ ಎಕ್ಸ್ಪೆರಿಮೆಂಟ್ ಇಂದ ಏನ್ ಕನ್ಕ್ಲೂಡ್ ಮಾಡ್ತೀರಾ ಅಂದ್ರೆ, ಮೋಷನ್ ಆಫ್ ಮ್ಯಾಗ್ನೆಟ್ ನೋಡಿ, ಮೋಷನ್ ಆಫ್ ಮ್ಯಾಗ್ನೆಟ್ ವಿತ್ ರೆಸ್ಪೆಕ್ಟ್ ಟು ದ ಕಾಯಿಲ್, motion of magnet with respect to the coil produces an induced current in the circuit. Produces induced current in the circuit. ಈ ಕಾನ್ಸೆಪ್ಟ್ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಅಥವಾ ನೋಡಿ ಇನ್ನೂ ಒಂದಿದೆ, ಆರ್ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾನೆ, ಎಕ್ಸ್ಪ್ಲೇನ್ ಹೌ ಕ್ಯಾನ್ ಬಿ ಡೆಮಾನ್ಸ್ಟ್ರೇಟ್ ದಿ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ವಿತೌಟ್ ಯೂಸಿಂಗ್ ಮ್ಯಾಗ್ನೆಟ್. ನೋಡಿ, ವಿತೌಟ್ ಯೂಸಿಂಗ್ ಮ್ಯಾಗ್ನೆಟ್ ಅಂದ್ರೆ ಯು ವಿಲ್ ಗೋ ಫಾರ್ ದಿ ಲೈಕ್ ಕಾಯಿಲ್ 1 ಕಾಯಿಲ್ 2 ಅಂತ ಹೇಳಿ ಒಂದು ಎಕ್ಸ್ಪೆರಿಮೆಂಟ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ವಿತೌಟ್ ಯೂಸಿಂಗ್. ಅದನ್ನ ನಾವೇನಂತೀವಿ, ಮ್ಯೂಚುವಲ್ ಇಂಡಕ್ಷನ್ ಅಂತೀವಿ. ಇದನ್ನ ಏನಂತ ಕರಿತೀವಿ, ಸೆಲ್ಫ್ ಇಂಡಕ್ಷನ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟ್. ಬಟ್ ಇಲ್ಲಿ ನೋಡಿ ಹೇಗೆ ಅಂತಂದ್ರೆ, ಲೈಕ್ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಈ ತರ ಕಾಯಿಲ್ ತಗೊಳ್ತೀವಿ ಅಲ್ವಾ, ವಿ ಆರ್ ಗೋಯಿಂಗ್ ಟು ಟೇಕ್ ಅ ಕಾಯಿಲ್ ಲೈಕ್ ದಿಸ್. ಇಲ್ಲಿ ಎರಡು ತರ, ಒಂದು ಪ್ರೈಮರಿ ಕಾಯಿಲ್, ಒಂದು ಸೆಕೆಂಡರಿ ಕಾಯಿಲ್ ಅಂತ ತಗೊಳ್ತೀವಿ. ಒಂದು ಕಾಯಿಲ್ ನ ನಾವು ಬ್ಯಾಟ್ರಿ ಮತ್ತೆ ಸ್ವಿಚ್ ಗೆ ಕನೆಕ್ಟ್ ಮಾಡ್ತೀವಿ, ಒಂದು ಕಾಯಿಲ್ ನ. ಇನ್ನೊಂದು ಕಾಯಿಲ್ ನ ಗ್ಯಾಲ್ವನೋಮೀಟರ್ ಗೆ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ನೋಡಿ, ಯಾವುದೇ ತರ ನಾವು ಮ್ಯಾಗ್ನೆಟ್ ತಗೊಂಡಿಲ್ಲ. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಜಸ್ಟ್ ವಿ ಆರ್ ಇಂಡ್ಯೂಸಿಂಗ್ ದಿ ಕರೆಂಟ್. ಏನ್ ಮಾಡ್ತೀವಿ, ವಿ ಆರ್ ಚೇಂಜಿಂಗ್ ದಿ ಕರೆಂಟ್ ಇನ್ ದಿ ಪ್ರೈಮರಿ ಕಾಯಿಲ್. ಓಕೆನಾ? ಸೊ ಆಸ್ ದ ಕರೆಂಟ್ ಇನ್ ಫಸ್ಟ್ ಕಾಯಿಲ್ ಚೇಂಜ್ ಆದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಸೋಸಿಯೇಟೆಡ್ ವಿತ್ ಆಲ್ಸೋ ಚೇಂಜಸ್. ನಿಮಗೆ ಗೊತ್ತಿದೆ, ಇಲ್ಲಿ ಕರೆಂಟ್ ನ ಚೇಂಜ್ ಮಾಡಿದ್ರೆ ನಾವೇನಾಗುತ್ತೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಯಿಲ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಗ್ನೆಟ್ ಬರೋದ್ರಿಂದ ಇಲ್ಲಿ ಡ್ಯೂ ಟು ದ ಚೇಂಜ್ ಇನ್ ದ ಮ್ಯಾಗ್ನೆಟ್, ಈ ಕಾಯಿಲ್ ಹತ್ರ ಏನಾಗುತ್ತೆ, ಗ್ಯಾಲೋಮೀಟರ್ ಡಿಫ್ಲೆಕ್ಷನ್ ತೋರಿಸುತ್ತೆ. ಅರ್ಥ ಆಗ್ತಿದ್ಯಾ? ಈ ಎಕ್ಸ್ಪೆರಿಮೆಂಟ್ ನ ಪೇಜ್ ನಂಬರ್ ಇದು ಅದೇ ನಿಯರೆಸ್ಟ್ ಎಷ್ಟು 120, ಐ ಥಿಂಕ್ 129 ಪೇಜ್ ಅಲ್ಲಿ ಇದೆ. ಆ ಎಕ್ಸ್ಪೆರಿಮೆಂಟ್ ನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಕ್ಲಿಯರ್ ಆಯ್ತಾ? ಇದು ಜಸ್ಟ್ ಒಂದು ಕಾಯಿಲ್, ಒಂದು ಬಾರ್ ಮ್ಯಾಗ್ನೆಟ್. ಇಲ್ಲಿ ವಿತೌಟ್ ಯೂಸಿಂಗ್ ಮ್ಯಾಗ್ನೆಟ್, ನಮ್ಮ ಹತ್ರ ಮ್ಯಾಗ್ನೆಟೇ ಇಲ್ಲ, ಆದ್ರೂ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ, ಹಿಯರ್ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಕಾಯಿಲ್ 1 ಕಾಯಿಲ್ 2 ಅಂತ ಎರಡು ತಗೊಂಡು, ಒಂದು ಇಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಕರೆಂಟ್ ನ ಚೇಂಜ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡ್ತೀವಿ. ಡ್ಯೂ ಟು ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿ ಕ್ಯಾನ್ ಅಬ್ಸರ್ವ್ ದಿ ಡಿಫ್ಲೆಕ್ಷನ್ ಇನ್ ದಿ ಗ್ಯಾಲ್ವನೋಮೀಟರ್. ಅಲ್ಲಿ ಏನಾಯ್ತು, ಕರೆಂಟ್ ಇಂಡ್ಯೂಸ್ ಆಯ್ತು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಅ ಕಂಡಕ್ಟರ್ ಇಂಡ್ಯೂಸಸ್ ಕರೆಂಟ್ ಇನ್ ಅನದರ್ ಕಂಡಕ್ಟರ್. ಇಲ್ಲಿ ನಾವು ಚೇಂಜಿಂಗ್ ಮ್ಯಾಗ್ನೆಟ್, ಒಂದು ಕಂಡಕ್ಟರ್ ಅಲ್ಲಿ ವಿ ಆರ್ ಚೇಂಜಿಂಗ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ವಿ ಆರ್ ಇಂಡ್ಯೂಸಿಂಗ್ ದಿ ಕರೆಂಟ್ ಇನ್ ದಿ ಅನದರ್ ಕಂಡಕ್ಟರ್. ಸೊ ಇದನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈ ಕಾನ್ಸೆಪ್ಟ್ಸ್ ನೆಲ್ಲ ಆದಷ್ಟು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಆದಷ್ಟು ಹೇಳತ್ನಲ್ಲ, ಈಗ ಆಲ್ರೆಡಿ ಹೇಳಿದಾಗೆ ಪ್ಲೀಸ್ ಟೆಕ್ಸ್ಟ್ ಬುಕ್ ನ ಓದಿ, ಯಾವ್ಯಾವ ಕಾನ್ಸೆಪ್ಟ್ಸ್ ಎಲ್ಲಿದೆ ಅಂತ ಹೇಳಿ ಹೈಲೈಟ್ ಮಾಡಿಕೊಂಡು ಅಗೇನ್ ಅಂಡ್ ಅಗೇನ್ ಯು ರಿವೈಸ್ ದೆಮ್. ಕ್ಲಿಯರ್? ಯಾ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್ ನೋಡಿ, ಇದು ಸೋರ್ಸಸ್ ಆಫ್ ಎನರ್ಜಿಯಿಂದ ಒಂದೇ ಕ್ವೆಶನ್ ಕೊಡ್ತಾರೆ. ಓಕೆ, 3 ಮಾರ್ಕ್ಸ್ಗೆ. ನೋಡಿ ಇಲ್ಲಿ, ದೋ ದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್ ಡು ನಾಟ್ ಕಾಸ್ any cause pollution, they are not completely eco-friendly, give reason for this statement. ನಿಮಗೆ ಗೊತ್ತಿದೆ ಹೌದಾ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇಂದ ಹೇಗೆ ಎನರ್ಜಿ ಬರುತ್ತೆ ಅಂತ ಗೊತ್ತಿದೆ ನಿಮಗೆ. ಹೇಗೆ? ಡ್ಯೂ ಟು ದಿ ಪೊಟೆನ್ಷಿಯಲ್ ಎನರ್ಜಿ ದಟ್ ಕನ್ವರ್ಟ್ಸ್ ಟು ಕೈನೆಟಿಕ್ ಅಂಡ್ ಇಟ್ ರೊಟೇಟ್ಸ್ ದಿ ಟರ್ಬೈನ್ ರೊಟೇಟ್ ಆಗಿ ಎಲೆಕ್ಟ್ರಿಕಲ್ ಎನರ್ಜಿ ಬರುತ್ತೆ. ಅದು ಇಟ್ ಇಸ್ ನಾಟ್ ಕಾಸ್ ಎನಿ ಪಲ್ಯೂಷನ್. ಆದ್ರೂ ನಮ್ಗೆ ಇದು ನಾಟ್ ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ. ಯಾಕೆ ಅಂತಂದ್ರೆ ನೋಡ್ಕೊಳ್ಳಿ, ಈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಬೇಕು ಅಂತಂದ್ರೆ ವಿ ನೀಡ್ ಲಾರ್ಜ್ ಏರಿಯಾ. ಅದು ಮೇನ್ ಫಸ್ಟ್ ಒನ್ ಏನು, ಇಟ್ ನೀಡ್ಸ್ ಲಾರ್ಜ್ ಏರಿಯಾ ಫಾರ್ ಕನ್ಸ್ಟ್ರಕ್ಷನ್. ಹೌದಾ? ಈ ಲಾರ್ಜ್ ಏರಿಯಾ ಮಾಡಬೇಕಾದ್ರೆ ಏನಾಗುತ್ತೆ, ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರ್ಬೋದು, ಹ್ಯೂಮನ್ ಹ್ಯಾಬಿಟೇಷನ್, ದೇ ಆರ್ ಸಬ್ಮರ್ಜ್ಡ್. ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಪಾಯಿಂಟ್ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಈ ಹೈಡ್ರೋ ಪವರ್ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್ ನ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ, ಫಾರ್ ಕನ್ಸ್ಟ್ರಕ್ಷನ್ ಆಫ್ ದೀಸ್ ಡ್ಯಾಮ್ಸ್ಗೆ ನಮಗೆ ಲಾರ್ಜ್ ಏರಿಯಾ ಬೇಕು. ಆ ಲಾರ್ಜ್ ಏರಿಯಾ ಏನಾಗುತ್ತೆ, ಇಟ್ ಇನ್ಕ್ಲೂಡ್ಸ್ ದಿ ಅಗ್ರಿಕಲ್ಚರಲ್ ಲ್ಯಾಂಡ್, ಹ್ಯೂಮನ್ ಹ್ಯಾಬಿಟೇಷನ್. ಅಲ್ಲಿ ಏನಾಗುತ್ತೆ, ದೇ ಆಲ್ ಸಬ್ಮರ್ಜ್ಡ್ ವಿತ್ ದಟ್. ಅಲ್ಲಿ ಏನಾಗುತ್ತೆ, ದ ವೆಜಿಟೇಷನ್ ವಿಚ್ ಇಸ್ ಸಬ್ಮರ್ಜ್ಡ್, ಇಟ್ ಅಂಡರ್ಗೋಸ್ ದಿ ಎನೋರೋಬಿಕ್ condition and gives rise to the large amount of methane and also which causes a greenhouse effect. ಏನಾಗ್ತಿದೆ ಅಲ್ಲಿ, ವಾಟ್ ಇಸ್ ಇಟ್ ಇಸ್ ಸಬ್ಮರ್ಜ್ಡ್, ಏನಾಗುತ್ತೆ, ಇಟ್ ಅಂಡರ್ಗೋ ದಿ ಎನೈರೋಬಿಕ್ ಕಂಡೀಷನ್. ನಿಮ್ಗೆ ಗೊತ್ತಿದೆ ಏರೋಬಿಕ್ ಕಂಡೀಷನ್ ಅಂತೇಳಿ. ಅಲ್ಲಿ ಇಟ್ ಗಿವ್ಸ್ ರೈಸ್ ಟು ದಿ ಮೀಥೇನ್. ನಿಮಗೆ ಬಯೋಗ್ಯಾಸ್ ಪ್ಲಾಂಟ್ ಅಲ್ಲೂ ಅದೇ ಹೇಳ್ತೀವಿ ನಾವು.
ಅಲ್ಲೇನಾಗುತ್ತೆ ವಿ ಆರ್ ಟೇಕಿಂಗ್ ದ ಏನ್ ದ ವೇಸ್ಟ್ ಪ್ಲಾಂಟ್ಸ್ ವೇಸ್ಟ್ ಅಥವಾ ಅನಿಮಲ್ ವೇಸ್ಟ್ ನಾವೇನ್ ಮಾಡ್ತೀವಿ, ವಿ ಡಿಕಾಂಪೋಸಿಷನ್ ಅಂಡರ್ಗೋಸ್ ಅನೈರೋಬಿಕ್ ಅಂದ್ರೆ ದೇರ್ ಇಸ್ ನೋ ಪ್ರೆಸೆನ್ಸ್ ಆಫ್ ಏರ್. ಅಲ್ಲೇನಾಗುತ್ತೆ ಮೀಥೇನ್ ಅಗೇನ್ ವಿಚ್ ಆಲ್ಸೋ ಕಾಸಸ್ ಅ ಗ್ರೀನ್ ಹೌಸ್ ಗ್ಯಾಸ್. ಇಟ್ ಕ್ರಿಯೇಟ್ಸ್ ಅ ಪ್ರಾಬ್ಲಮ್ ಆಫ್ ಏನಾಗುತ್ತೆ ವಾಟ್ ವಿ ಕ್ಯಾನ್ ಸೇ ದಟ್ ಏನ್ ಹೇಳ್ಬೋದು, ಪೊಲ್ಯೂಷನ್ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇದೆ. ಸೊ ದಿಸ್ ಇಸ್ ಅಬೌಟ್ ದಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್. ಇದು ಮೇನ್ ಏನಪ್ಪಾ ಅಂತಂದ್ರೆ ಲಾರ್ಜ್ ಏರಿಯಾ ಬೇಕು. ಆ ಲಾರ್ಜ್ ಏರಿಯಾ ಬೇಕು ಅಂತಂದ್ರೆ ಇಟ್ ಅಕ್ವೈರ್ಸ್ ದಿ ಅಗ್ರಿಕಲ್ಚರಲ್ ಲ್ಯಾಂಡ್ ಆರ್ ದ ಹ್ಯೂಮನ್ ಹ್ಯಾಬಿಟೇಷನ್ ಅಂಡ್ ಲಾರ್ಜ್ ಎಕೋಸಿಸ್ಟಮ್ ಇಸ್ ಏನಾಗುತ್ತೆ ಡೆಸ್ಟ್ರಾಯ್ ಆಗುತ್ತೆ ಇದರಲ್ಲಿ. ಕ್ಲಿಯರ್ ಆಯ್ತಾ? ಈ ಪಾಯಿಂಟ್ಸ್ ನ ನೀವು ಇಲ್ಲಿ ಬರಿಬೇಕಾಗತ್ತೆ. ಓಕೆ, ಅಥವಾ ಯು ಹ್ಯಾವ್ ಒನ್ ಮೋರ್ ಆಪ್ಷನ್. ವಾಟ್ ಇಸ್ ಅ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಬಯೋಗ್ಯಾಸ್? ಬಯೋಗ್ಯಾಸ್ ಅಲ್ಲಿ ಬರುವಂತ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಅಂದ್ರೆ ವಾಟ್ ಆರ್ ದ ಕಾಂಬಿನೇಷನ್ ಆಫ್ ಬಯೋಗ್ಯಾಸ್ ಅಂತ ಕೇಳ್ತಿದ್ದಾರೆ. ಬಯೋಗ್ಯಾಸ್ ಕಾಂಬಿನೇಷನ್ ಏನೇನು ಬರುತ್ತೆ ನಿಮ್ಗೆ ಗೊತ್ತಿದೆ. ಮೇನ್ ಇಟ್ ಇಸ್ ಮೀಥೇನ್. ಹೌ ಮೆನಿ ಪರ್ಸೆಂಟ್? 75% ಬರುತ್ತೆ ಇದರಲ್ಲಿ. ಅದ್ರ ಜೊತೆಗೆ ಹೈಡ್ರೋಜನ್ ಸಲ್ಫೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಈ 4 ನೀವು ಬರಿಬೇಕಾಗತ್ತೆ. ಮೀಥೇನ್, ಹೈಡ್ರೋಜನ್ ಸಲ್ಫೈಡ್ ಅಂಡ್ you can write it as carbon dioxide. Next, state the advantage of biogas plant. ಏನಿದೆ, what are the main advantage ಅಂತಂದ್ರೆ it is an excellent fuel. ಇದನ್ನ ಫಸ್ಟ್ ಪಾಯಿಂಟ್ ನೀವೇನು ಬರೀತೀರಾ, ಇಟ್ ಇಸ್ ಅನ್ ಎಕ್ಸಲೆಂಟ್ ಫ್ಯೂಯಲ್. ಯಾಕೆ ಅಂತಂದ್ರೆ ಇಟ್ ಡಸ್ ನಾಟ್ ಬರ್ನ್ ವಿತ್ ಸ್ಮೋಕ್. ಅಷ್ಟೊಂದು ಸ್ಮೋಕ್ ನ ರಿಲೀಸ್ ಮಾಡಲ್ಲ. ಆಮೇಲೆ ಇದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ದ ಲೆಫ್ಟ್ ರೆಸಿಡ್ಯೂ, ಏನ್ ರೆಸಿಡ್ಯೂ ಉಳ್ಕೊಳ್ಳುತ್ತೆ, ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಫರ್ಟಿಲೈಸರ್, ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಮ್ಯಾನ್ಯೂರ್. ಓಕೆ, ನಾವೇನ್ ಎಲ್ಲ ಡಿಕಂಪೋಸ್ ಆದ್ಮೇಲೆ ಏನು ಉಳಿದಿರುತ್ತೆ, ನಾವು ಗ್ಯಾಸಸ್ ಎಲ್ಲ ವಾಟ್ ಎವರ್ ದ ಲೆಸ್ಟ್ ಏನ್ ಹೇಳ್ತೀವಿ, ಸ್ಲರಿ ಏನ್ ಉಳ್ಕೊಂಡಿರುತ್ತೆ, ಇಟ್ ಇಸ್ ಅ ಎಕ್ಸಲೆಂಟ್ ಮ್ಯಾನ್ಯೂರ್. ಯು ಕ್ಯಾನ್ ಯೂಸ್ ಅಸ್ ಯಾಕೆ ಅಂತಂದ್ರೆ ಇಟ್ ಇಸ್ ರಿಚ್ ಇನ್ ನೈಟ್ರೋಜನ್ ಅಂಡ್ ಫಾಸ್ಫರಸ್. ಅರ್ಥ ಆಗ್ತಿದೆಯಾ? ಅದಕ್ಕೆ ನಾವೇನಂತ ಹೇಳ್ತೀವಿ, ಒಂದು ಸೆಂಟೆನ್ಸ್ ಹೇಳ್ತೀವಿ, ಬಯೋಗ್ಯಾಸ್ ಪ್ಲಾಂಟ್ ಇಸ್ ಅ ಬೂನ್ ಫಾರ್ ಅ ಫಾರ್ಮರ್ಸ್ ಅಂತ ಹೇಳಿ. ಅಲ್ಲೂ ಅಷ್ಟೇ ನೀವೇನ್ ಬರಿಬೇಕಾಗತ್ತೆ, ಈ ಪಾಯಿಂಟ್ಸ್ ಎಲ್ಲ ಬರಿ. ಆಮೇಲೆ ಆಶಸ್ ಎಲ್ಲ ಇದನ್ನ ಬರ್ನ್ ಮಾಡೋದ್ರಿಂದ ಇಟ್ ಲೀವ್ಸ್ ನೋ ರೆಸಿಡ್ಯೂ ಲೈಕ್ ಆಶ್ ಆಗಿರ್ಬೋದು. ಓಕೆನಾ? ಆಮೇಲೆ ಇಟ್ ಹ್ಯಾಸ್ ಅ ಹೈ ಕೆಪಾಸಿಟಿ, ಹೀಟಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಹೀಟಿಂಗ್ ಕೆಪಾಸಿಟಿ ಇಸ್ ಹೈ. ಓಕೆ, ಈ ಪಾಯಿಂಟ್ಸ್ನೆಲ್ಲ ನೀವು ಇಲ್ಲಿ ಬಯೋಗ್ಯಾಸ್ಗೆ ಬರಿಬೇಕಾಗತ್ತೆ. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಮೀಥೇನ್, ಹೈಡ್ರೋಜನ್ ಸಲ್ಫೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಬರಿತೀರಾ. ನೆಕ್ಸ್ಟ್, ವಾಟ್ ಇಸ್ ಅಂತಂದ್ರೆ ಇಟ್ ಇಸ್ ಅ ಎಕ್ಸಲೆಂಟ್ ಫ್ಯೂಯಲ್ ವಿಚ್ ಡಸ್ ನಾಟ್ ಗಿವ್ ಎನಿ ಸ್ಮೋಕ್ ಅಥವಾ ಡಸ್ ನಾಟ್ ಕಾಸ್ ಎನಿ ಪೊಲ್ಯೂಷನ್, ಹೈ ಅಂಡ್ ಇಟ್ ಗಿವ್ಸ್ ಅ ಹೈ ಹೀಟಿಂಗ್ ಕೆಪಾಸಿಟಿ. And left out residue is rich, we can use as a manure, rich in nitrogen and phosphorus. ಈ ಪಾಯಿಂಟ್ಸ್ ನೆಲ್ಲ ನೀವು ಇಲ್ಲಿ ಸೇರಿಸಬಹುದು. ಕಮಿಂಗ್ ಟು ದ next ನೋಡಿ, a concave mirror of very short focal length of 10 centimeter is used as a shaving mirror by a person. Okay, when he is using it for a first time, he observes an inverted image of his face. What might be the reason for this? How can he sees magnified and straight image of his face ಅಂತ ಕೇಳ್ತಿದ್ದಾನೆ. ನೋಡಿ, ಇಲ್ಲಿ ಕಾನ್ಕೇವ್ ಮಿರರ್ ನೆನಪು ಮಾಡ್ಕೊಳ್ಳಿ. ಕಾನ್ಕೇವ್ ಮಿರರ್ ಅಲ್ಲಿ ಶಾರ್ಟರ್ ಫೋಕಲ್ ಲೆಂತ್ ನೋಡಿ, ಶಾರ್ಟರ್ ಫೋಕಲ್ ಲೆಂತ್ ಬರೋದು ನಿಮಗೆ ಲಾಸ್ಟ್ ಕೇಸ್, ಏನ್ 6th ಕೇಸ್ ನೀವೇನು ಹೇಳ್ತೀರಾ, ಎಲ್ಲಿ ಇಡ್ತೀವಿ ಆಕ್ಚುಲಿ, ನಾವು ಎಲ್ಲಿ ಇಡ್ತೀವಿ 6th ಕೇಸಲ್ಲಿ, ಬಿಟ್ವೀನ್ ಎಫ್ ಅಂಡ್ ಪಿ, ಬಿಟ್ವೀನ್ ಎಫ್ ಅಂಡ್ ಪಿ ಇಡ್ತೀವಲ್ವಾ, ಅಲ್ಲಿ ನಿಮ್ಗೆ ಏನಾಗುತ್ತೆ, ಯು ವಿಲ್ ಗೆಟ್ ದ ಮ್ಯಾಗ್ನಿಫೈಡ್ ಅಂಡ್ ಸ್ಟ್ರೈಟ್ ಇಮೇಜ್, ಎರೆಕ್ಟ್ ಇಮೇಜ್ ಬರೋದು. ಓಕೆ, ಸೊ ಯಾಕೆ ಅಂತಂದ್ರೆ ಶಾರ್ಟರ್ ಫೋಕಲ್ ಲೆಂತ್ ಇದ್ರೆ ಮಾತ್ರ ನಮ್ಗೆ ಏನಾಗುತ್ತೆ, ವಿ ವಿಲ್ ಗೆಟ್ ದಿ ವರ್ಚುಯಲ್ ಅಂಡ್ ಎರೆಕ್ಟ್ ಇಮೇಜ್ ಬರುತ್ತೆ. ಎರೆಕ್ಟ್ ಇಮೇಜ್ ನಮಗೆ ಕರೆಕ್ಟಾಗಿ ಕಾಣಿಸ್ಬೇಕು ಅಂತಂದ್ರೆ. ಓಕೆ, ಆಮೇಲೆ ಇದ್ರಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ ನೋಡಿ, ವೆನ್ ಹಿ ಇಸ್ ಯೂಸಿಂಗ್ ಫಾರ್ ಅ ಫಸ್ಟ್ ಟೈಮ್ ಅವ್ನು ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಏನ್ ಮಾಡಿರ್ತಾರೆ, ಈ ಫೋಕಲ್ ಲೆಂತ್ ಜಾಸ್ತಿ ಆಗೋಗಿರುತ್ತೆ. ಇಟ್ ವಿಲ್ ಬಿ ಮೋರ್ ದೆನ್ 10 centimeter. ಹೇಗೆ ಅಡ್ಜಸ್ಟ್ ಮಾಡಬೇಕು ಅಂತಂದ್ರೆ ಇಟ್ ಮಸ್ಟ್ ಬಿ ಲೆಸ್ ದೆನ್ 10 centimeter. ಲೆಸ್ ದೆನ್ 10 centimeter ಇದ್ರೆ ಮಾತ್ರ ಯು ಕ್ಯಾನ್ ಅಬ್ಸರ್ವ್ ದಿ ಮ್ಯಾಗ್ನಿಫೈಡ್ ಅಂಡ್ ಸ್ಟ್ರೈಟ್ ಇಮೇಜ್. ಅರ್ಥ ಆಗ್ತಿದೆಯಾ? ಇದನ್ನ ಬೇಕಾದ್ರೆ ನೀವು ರೇ ಡಯಾಗ್ರಾಮ್ 6th ಕೇಸ್ ರೇ ಡಯಾಗ್ರಾಮ್ ಇದೆಯಲ್ಲ, ಆ ರೇ ಡಯಾಗ್ರಾಮ್ ಬರೆದು ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದು. ಶಾರ್ಟರ್ ಫೋಕಲ್ ಲೆಂತ್ ಅಂದ್ರೆ ನಮಗೆ ಡಿಸ್ಟೆನ್ಸ್ ಇದೆಯಲ್ವಾ, ಎಲ್ಲಿ ಇಮೇಜ್ ಬರುತ್ತೆ, ಇಟ್ ಮಸ್ಟ್ ಬಿ ಬಿಟ್ವೀನ್ ಯಾವ ಕೇಸಲ್ಲಿ, ಬಿಟ್ವೀನ್ ಎಫ್ ಅಂಡ್ ಪಿ ಜಾಗದಲ್ಲಿ ನಮ್ಗೆ ಇಲ್ಲಿ ಗೊತ್ತಾಗಬೇಕು. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಸೊ ಪ್ಲೀಸ್ ಈ ತರ ಕ್ವೆಶನ್ಸ್ ನ ಏನ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಕಮಿಂಗ್ ಟು ಆರ್ ಆಪ್ಷನ್, ಇನ್ನೊಂದು ಆರ್ ಆಪ್ಷನ್ ಇದೆ. an object of height 4 centimeter is placed in front of convex lens of focal length 20 centimeter. If an object distance is 40, ಫೈಂಡ್ ದಿ ನೇಚರ್ ಅಂತ ಕೇಳಿದ್ದಾರೆ. ಆಸ್ ಇಟ್ ಈಸ್ ಕಾನ್ವೆಕ್ಸ್, ಏನೇನು ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ. ಸೊ ನಾನು ಹೇಳಿದ್ದೀನಿ ಕಾನ್ವೆಕ್ಸ್ ಅಂತ ಬಂದ ತಕ್ಷಣ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಯು ವಿಲ್ ಬಿ ನೆಗೆಟಿವ್, ವಿ ಅಂಡ್ ಎಫ್ ಆರ್ ಪಾಸಿಟಿವ್. ಕಾನ್ವೆಕ್ಸ್ ಇರೋದ್ರಿಂದ +20, ಡಿಸ್ಟೆನ್ಸ್ ಇಟ್ ಈಸ್ ಯು ಇಸ್ ಈಕ್ವಲ್ ಟು -40, ವಿ ಫೈಂಡ್ ಔಟ್ ಮಾಡ್ತೀರಾ. ಆಸ್ ಇಟ್ ಈಸ್ ಅ ಲೆನ್ಸ್, ಯು ಆರ್ ಗೋಯಿಂಗ್ ಟು ಯೂಸ್ ಅ ಲೆನ್ಸ್ ಫಾರ್ಮುಲಾ.
ಲೆನ್ಸ್ ಫಾರ್ಮುಲಾ ಗೊತ್ತಿದೆ ನಿಮಗೆ, 1/f ಇಸ್ ಈಕ್ವಲ್ ಟು 1/v ಮೈನಸ್ 1/u. ಈ ಮೈನಸ್ ವಿ ಇರೋದು ಈ ಕಡೆಗೆ ತೊಗೊಂಡು ಬನ್ನಿ, ಅವಾಗ ಏನಾಗುತ್ತೆ ನಿಮಗೆ 1/f ಪ್ಲಸ್ 1/u ಇಸ್ ಈಕ್ವಲ್ ಟು 1/v. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ 1/f ಅಂತಂದ್ರೆ ಏನಾಯ್ತು 1/20, ಪ್ಲಸ್ ಇಂಟು ಮೈನಸ್ ಇಟ್ ವಿಲ್ ಬಿ ಮೈನಸ್ 1/40 ಆಗುತ್ತೆ. ಸೊ 40 ಅಂತ ಬಂದಾಗ 20ಗೂ 40ಗೂ LCM ವಿಲ್ ಬಿ 40, 21s are 22s are 2 minus 1 ಅಗೇನ್ ಆಗುತ್ತೆ ನಿಮಗೆ. ಅಗೇನ್ ಯು ವಿಲ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 1/40ನೇ ಬರುತ್ತೆ, ಮೈನಸ್ ಆಗ -40ನೇ ಬರುತ್ತೆ ಈ ಕೇಸಲ್ಲಿ ಕೂಡ. ಸೊ ವಿ ಕೂಡ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ 1/20, ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ 1/40. ಓಕೆ, ಸೊ ನಿಮ್ಗೆ LCM ಏನಾಯ್ತು 40, 22s are 41s are 2 minus 1 ಅಗೇನ್ ಯು ವಿಲ್ ಗೆಟ್ ಇಟ್ ಆಸ್ ಪ್ಲಸ್ 1/40. ವಿ ಕೂಡ ಏನಾಗುತ್ತೆ 40 ಬರುತ್ತೆ. ಅಂದ್ರೆ ಯುನು 40 ವಿನು 40 ಅಂದ್ರೆ ದೇರ್ ಇಸ್ ಅ ಡಿಸ್ಟೆನ್ಸ್ ಸೇಮ್ ಅಂದಾಗ ನೇಚರ್ ವಾಟ್ ವಿಲ್ ಬಿ ದ ನೇಚರ್ ಏನಾಗುತ್ತೆ ನಿಮಗೆ, ಯು ವಿಲ್ ಗೆಟ್ ಇಟ್ ಆಸ್ ರಿಯಲ್ ಇನ್ವರ್ಟ್ ಸೇಮ್ ಸೈಜ್. ಇಲ್ಲಿ ರಿಯಲ್ ಇನ್ವರ್ಟ್ ಸೇಮ್ ಸೈಜ್, ಅರ್ಥ ಆಗ್ತಿದ್ಯಾ? ದೆನ್ ವಾಟ್ ಇಸ್ ದ ಕ್ಯಾಲ್ಕುಲೇಟ್ ದಿ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಏನು, ಜಸ್ಟ್ v/u ಮೈನಸ್ v/u ಫಾರ್ ಮಿರರ್. v/u ಅಂತಂದ್ರೆ ಏನಾಯ್ತು 40/40 ಮೈನಸ್ 45 ಅಂದ್ರೆ -1 ಬರುತ್ತೆ. -1 ಬಂದಿದೆ ಅಂತಂದ್ರೆ ಇಟ್ ಇಸ್ ರಿಯಲ್ ಅಂತ, ನೆಗೆಟಿವ್ ಬಂದ್ರೆ ಇಟ್ ಇಸ್ ರಿಯಲ್. ಓಕೆ, ರಿಯಲ್ ಅಂಡ್ ಇನ್ವರ್ಟ್. ಆಮೇಲೆ 1 ಬಂದಿದೆ ಮ್ಯಾಗ್ನಿಫಿಕೇಶನ್ 1 ಅಂತಂದ್ರೆ ಇಟ್ ಇಸ್ ಸೇಮ್ ಸೈಜ್. ಕ್ಲಿಯರ್ ಆಯ್ತಾ? ಯಾ, ಐ ಆಮ್ ಕಮಿಂಗ್ ಫಾರ್ 4 ಮಾರ್ಕ್ ಕ್ವೆಶನ್. ಒಂದೇ ಕ್ವೆಶನ್ ಕೊಟ್ಟಿದ್ದಾನೆ. ಗಿವ್ ರೀಸನ್ಸ್ ಅಂದ್ರೆ ಒಂದೊಂದಕ್ಕೆ ಒಂದೊಂದು ಸೆಂಟೆನ್ಸ್ ನೀವು ಬರೆದ್ರೆ ಸಾಕು. ನೋಡಿ, ಸಿಲ್ವರ್ ಇಸ್ ಯೂಸ್ ಫಾರ್ ಇಂಟರ್ ಕನೆಕ್ಟಿಂಗ್ ದಿ ಸೋಲಾರ್ ಸೆಲ್ಸ್ ಇನ್ ಸೋಲಾರ್ ಪವರ್ ಪ್ಲಾಂಟ್ಸ್ ಅಂತ ಕೇಳಿದ್ರೆ, ಆಸ್ ಯು ನೋ ದಟ್ ಸೋಲಾರ್ ಸೆಲ್ ಏನ್ ಮಾಡುತ್ತೆ, ಇಟ್ ಕನ್ವರ್ಟ್ ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಹೌದಾ? ಆಸ್ ಯು ನೋ ದಟ್ ಸಿಲ್ವರ್ ಇಸ್ ಅ ಬೆಸ್ಟ್ ಕಂಡಕ್ಟರ್. ನೀವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲೆಲ್ಲ ಬರ್ದಿದ್ದೀರಾ ಸಿಲ್ವರ್ ಇಸ್ ಅ ಬೆಸ್ಟ್ ಕಂಡಕ್ಟರ್ ಅಂತ ಹೇಳಿ. ಸೊ ಏನ್ ಬರೀತೀರಾ, ಸಿಲ್ವರ್ ಇಸ್ ಅ ಬೆಸ್ಟ್ ಕಂಡಕ್ಟರ್ ಟು ಕನ್ವರ್ಟ್ ದಿ ಸೋಲಾರ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳಿ ಬರೀತೀರಾ ಒಂದು ಸೆಂಟೆನ್ಸ್ ಅಷ್ಟೇ. Next, when compared to domestic electrical cables, the cables used to transport electricity from one town to another town are very thick ಅಂತ ಹೇಳಿದ್ದಾರೆ. ಸೊ ವಾಟ್ ಯು ಮೀನ್ ಬೈ, ಇಲ್ಲಿ ಕೇಬಲ್ಸ್ ಬಗ್ಗೆ ಕೇಳ್ತಿದ್ದಾರೆ. ಥಿಕ್ ಅಂತಂದ್ರೆ ಅದು ಯಾವ್ದಕ್ಕೆ ರಿಲೇಟೆಡ್ ಆಯ್ತು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ರಿಲೇಟ್ ಆಯ್ತು. ಅಂದ್ರೆ ಥಿಕ್ ಅಂದ್ರೆ ಏನಾಯ್ತು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗಿರುತ್ತೆ ಜಾಸ್ತಿ. Then what will be the resistance in that case? So area of cross section is inversely proportional, but resistance is inversely proportional to the area of cross section. ಅದರ ಪ್ರಕಾರ ಆದ್ರೆ ರೆಸಿಸ್ಟೆನ್ಸ್ ವಿಲ್ ಬಿ ಲೆಸ್. ರೆಸಿಸ್ಟೆನ್ಸ್ ಲೆಸ್ ಆದ್ರೆ ದೇರ್ ವಿಲ್ ಬಿ ಮೋರ್ ಕರೆಂಟ್ ವಿಲ್ ಬಿ ಟ್ರಾನ್ಸ್ಫರ್ಡ್. ಮೋರ್ ಕರೆಂಟ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಇಲ್ಲಿ ನೋಡಿ, ಇದಕ್ಕೆ ನಾವೇನ್ ಮಾಡ್ತೀವಿ, ಫಾರ್ ಟ್ರಾನ್ಸ್ಪೋರ್ಟ್ ಎಲೆಕ್ಟ್ರಿಸಿಟಿ ಫ್ರಮ್ ಒನ್ ಟೌನ್ ಟು ಅನದರ್ ಅಂದ್ರೆ ವಿ ಹ್ಯಾವ್ ಟು ಟ್ರಾನ್ಸ್ಪೋರ್ಟ್ ಮೋರ್ ಎಲೆಕ್ಟ್ರಿಕಲ್ ಓಕೆ ಎನರ್ಜಿ. ಸೊ ಅಲ್ಲಿ ಏನಾಗುತ್ತೆ, ಇಫ್ ಥಿಕ್ಕರ್ ವೈರ್ ಅಂತಂದಾಗ ಇಟ್ ವಿಲ್ ಬಿ ಮೋರ್ of electric current, will be transfer of more electric current as resistance is less. Clear ಆಯ್ತು ಅನ್ಕೊಳ್ತೀನಿ. Next, coming to the resistance of 40 watt electric filament bulb is higher than that of bulb of 60 watt ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅಂದ್ರೆ ಪವರ್ ಕೊಟ್ಟಿದ್ದಾರೆ ಎಷ್ಟು, 40 watt ಪವರ್ ಇಸ್ ಈಕ್ವಲ್ ಟು 60 ವ್ಯಾಟ್ ಅಂತ ಹೇಳ್ತಿದ್ದಾರೆ. ಸಿ ಪವರ್ ಅಂತ ಬಂದಾಗ ನಿಮಗೆ ಫಾರ್ಮುಲಾ ಗೊತ್ತಿದೆ, ಪಿ ಇಸ್ ಈಕ್ವಲ್ ಟು ಪವರ್ ರಿಲೇಟೆಡ್ ಆಗಿ ಬಂದಾಗ v²/r ಅಂತಾನೆ ಬರ್ದಿದೀವಿ. ಇಲ್ಲಿ ನೋಡಿ, ಪವರ್ ರೆಸಿಸ್ಟೆನ್ಸ್ ಹೇಗಿದೆ, ದರ್ ಇನ್ವರ್ಸ್. ಲೈಕ್ ಇಲ್ಲಿ ನೋಡಿ, ರೆಸಿಪ್ರೋಕಲ್ ಟು ಈಚ್ ಅದರ್ ಅಂದ್ರೆ ದರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದ್ರೆ ಇಫ್ ಪವರ್ ಇಸ್, ನೋಡ್ತಾ ಬನ್ನಿ, ಇಫ್ ಪವರ್ ಇಸ್ ಮೋರ್ ರೆಸಿಸ್ಟೆನ್ಸ್ ವಿಲ್ ಬಿ ಲೆಸ್. ಅರ್ಥ ಆಯ್ತಾ? ಆದ್ರೆ ಪವರ್ ಕಮ್ಮಿ ಇದ್ರೆ ರೆಸಿಸ್ಟೆನ್ಸ್ ವಿಲ್ ಬಿ ಮೋರ್. ಹಾಗಾಗಿ ದ ರೆಸಿಸ್ಟೆನ್ಸ್ ಆಫ್ 40 ವ್ಯಾಟ್ ಆಫ್ ಎಲೆಕ್ಟ್ರಿಕ್ ಫಿಲಮೆಂಟ್ ಬಲ್ಬ್ ಇಸ್ ಹೈಯರ್ ದೆನ್ ದಿ ರೆಸಿಸ್ಟೆನ್ಸ್ ಆಫ್ 60 ವ್ಯಾಟ್. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಬಿಕಾಸ್ ಪವರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ಆಸ್ ಪವರ್ ಇಸ್ 40, ದ ರೆಸಿಸ್ಟೆನ್ಸ್ ವಿಲ್ ಬಿ ಹೈಯರ್ ಅಂತ ಹೇಳಿ ಬರಿಬೇಕು. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಎಸ್. Coming to the D1, fuse wire of different ampere ratings are used in domestic circuit for lighting and heating devices ಅಂತಂದ್ರೆ ಇಲ್ಲಿ ನೀವು ಗೊತ್ತಿದೆ, ಫ್ಯೂಸ್ ವೈರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್. ಹೌದಾ? ಇದನ್ನ ನಾವು ಹೆಂಗ್ ಕನೆಕ್ಟ್ ಮಾಡ್ತೀವಿ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಆಸ್ ಯು ನೋ ದಟ್ ಹೀಟಿಂಗ್ ಕೆಪಾಸಿಟಿ ಜಾಸ್ತಿ ಬಂದ್ರೆ ಏನಾಗಬೇಕು, ಅಲ್ಲಿ ಫ್ಯೂಸ್ ಏನಾಗುತ್ತೆ, ಹೀಟ್ ಅಪ್ ಆಗಿ ಇಟ್ ವಿಲ್ ಬ್ರೇಕ್ ದ ಸರ್ಕ್ಯೂಟ್. ಹೌದಾ? ಹಂಗಾಗಿ ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಸೊ ಫ್ಯೂಸ್ ವೈರ್ ಆಫ್ ಡಿಫ್ರೆಂಟ್ ಆಂಪಿಯರ್ ರೇಟಿಂಗ್ಸ್ ಆರ್ ಯೂಸ್ಡ್ ಅಂತ ಗೊತ್ತಾದ್ರೆ ನಮ್ಗೆ ಎಷ್ಟು ಫ್ಯೂಸ್, ಹೇಗೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಯಾವುದೋ ಒಂದು ಹೀಟಿಂಗ್ ಡಿವೈಸ್ ಯೂಸ್ ಮಾಡ್ತಿರ್ತೀರಾ, ಅಲ್ಲಿ ಕರೆಂಟ್ ಏನಾಗಿರುತ್ತೆ 4.54, ನಿಮ್ಮ ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲೇ ಕೊಟ್ಟಿದ್ದಾರೆ, 4.54 ಆಂಪಿಯರ್ ಬೇಕಾಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, 5 ಆಂಪಿಯರ್ ಇರುವಂತ ಫ್ಯೂಸ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಬಿಕಾಸ್ ಯಾಕೆ ಅಂತಂದ್ರೆ ಇಫ್ ಯು ಯೂಸ್ ಪರ್ಟಿಕ್ಯುಲರ್ ಆರ್ ರೇಟೆಡ್ ಪರ್ಪಸ್ ಆಗಿ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಪ್ರೊಟೆಕ್ಟ್ ದಿ ಸರ್ಕ್ಯೂಟ್ ಅಂಡ್ ಅಪ್ಲಯನ್ಸಸ್ ಬೈ ಸ್ಟಾಪಿಂಗ್ ದಿ ಫ್ಲೋ ಆಫ್ ದಿ ಹೈ ಕರೆಂಟ್. ಜಾಸ್ತಿ ಕರೆಂಟ್ ಬಂದಾಗ ವಿ ಕ್ಯಾನ್ ಸ್ಟಾಪ್ ದೇರ್. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಬೇಕಾದ್ರೆ ಟೆಕ್ಸ್ಟ್ ಬುಕ್ ಓದಿ ನಿಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ನಾವು ಡೊಮೆಸ್ಟಿಕ್ ಪರ್ಪಸ್ ಅಲ್ಲಿ ಏನ್ ಮಾಡ್ತೀವಿ, 1 ಆಂಪಿಯರ್, 2 ಆಂಪಿಯರ್, 3, 5 ಆಂಪಿಯರ್, 10 ಆಂಪಿಯರ್ ಈ ತರ ವಿ ಆರ್ ಗೋಯಿಂಗ್ ಟು ರೇಟ್. ಅಂದ್ರೆ
ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಕರೆಂಟ್ ಮೇಲೆ ನಾವು ಫ್ಯೂಸ್ ವೈರ್ ರೇಟಿಂಗ್ನ ಫಿಕ್ಸ್ ಮಾಡ್ತೀವಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಡಿಪೆಂಡ್ಸ್ ಅಪಾನ್ ದ ಡಿವೈಸಸ್. ಕ್ಲಿಯರ್? ಓಕೆ. ನೆಕ್ಸ್ಟ್ ಕಮಿಂಗ್ ಟು ದ 5 ಮಾರ್ಕ್ ಕ್ವೆಶನ್. ಇಟ್ ಇಸ್ ಕಂಪ್ಲೀಟ್ಲಿ ಇದು ಯಾವ ಲೆಸನ್ ಇದು ಹ್ಯೂಮನ್ ಐ ಮತ್ತೆ ಕಲರ್ಫುಲ್ ವರ್ಲ್ಡ್ ರಿಲೇಟೆಡ್ ಆಗಿ ಬಂದಿರುವಂತ ಕ್ವೆಶನ್. ನಿಮಗೆ ಗೊತ್ತಿದೆ ಇವೆಲ್ಲ ಅಟ್ಮಾಸ್ಫಿಯರಿಕ್ ಅಲ್ಲಿ ಆಗುವಂತ ರಿಲೇಟೆಡ್ ಆಗಿ ಕೊಟ್ಟಿದ್ದಾನೆ. ಇಲ್ಲೂ ಅಷ್ಟೇ ಒಂದ್ ಸೆಂಟೆನ್ಸ್ ಬರೆದ್ರೆ ಸಾಕು. ನೋಡಿ, ಬ್ಲೂ ಕಲರ್ ಆಫ್ ದ ಸ್ಕೈ, ಈ ಕಲರ್ಸ್ ರಿಲೇಟೆಡ್ ಆಗಿ ಕೊಡ್ತಾನೆ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ಸ್ಕ್ಯಾಟರಿಂಗ್ ಆಫ್ ಲೈಟ್. ಓಕೆ, ಬ್ಲೂ ಕಲರ್ ಆಫ್ ಸ್ಕೈ ಡ್ಯೂರಿಂಗ್ ದಿ ಡೇ ಟೈಮ್ ಅಂತ ಕೇಳಿದ್ರೆ ಬಿಕಾಸ್ ಆಫ್ ದಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಹೇಳಿ ಬರೀತೀರಾ. ಯಾಕೆ ಇಟ್ ಅಪಿಯರ್ಸ್ ಬ್ಲೂ ಕಲರ್ ಅಂತಂದ್ರೆ as you know that the molecules in the air and other fine particles ಏನ್ ಮಾಡುತ್ತೆ, ಸ್ಮಾಲರ್ ಇರುತ್ತೆ. ಯಾವಾಗಲೂ ನಿಮಗೆ ಗೊತ್ತಿದೆ, ಇದೊಂದು ಕ್ವೆಶನ್ ನಿಮಗೆ ಇದರಲ್ಲಿ ಕೇಳಿದ್ದು ಯಾವ್ದ್ರಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ. ಎಕ್ಸ್ಪ್ಲೇನ್ ಹೌ ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಡಿಪೆಂಡ್ಸ್ ಅಪಾನ್ ದಿ ಪಾರ್ಟಿಕಲ್ ಸೈಜ್ ಆಫ್ ಪಾರ್ಟಿಕಲ್ಸ್ ಅಂತೇಳಿ. ನೋಡಿ, ಯಾವಾಗಲೂ ಸೈಜ್ ಆಫ್ ಪಾರ್ಟಿಕಲ್ಸ್ ಏನು ತುಂಬಾ ಕಮ್ಮಿ ಇದ್ರೆ ಇಟ್ ಸ್ಕ್ಯಾಟರ್ ಮೋರ್ ಬ್ಲೂ ಲೈಟ್ ನ ಜಾಸ್ತಿ ಸ್ಕ್ಯಾಟರ್ ಮಾಡುತ್ತೆ. ಇನ್ನೂ ಜಾಸ್ತಿ ಇದ್ರೆ ಅಂದ್ರೆ ಇನ್ನೂ ಫೈನ್ ಪಾರ್ಟಿಕಲ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಸೈಜ್ ಅಲ್ಲಿ ಇದ್ರೆ ಇಟ್ ಸ್ಕ್ಯಾಟರ್ಸ್ ಮೋರ್ ಲಾಂಗರ್ ವೇವ್ ಲೆಂತ್, ರೆಡ್ ಕಲರ್ ಈ ತರದನ್ನ ಸ್ಕ್ಯಾಟರ್ ಮಾಡುತ್ತೆ. ಇನ್ನೂ ಹೈಯರ್ ಇದ್ರೆ ಇಟ್ ಕ್ಯಾನ್ ಸ್ಕ್ಯಾಟರ್ ಮೋರ್ ಅಂಡ್ ಈವನ್ ಇಟ್ ಅಪಿಯರ್ಸ್ ವೈಟ್ ಅಂತ ಹೇಳಿ ಕೊಟ್ಟಿದ್ದಾನೆ. ಓಕೆ, ಬಟ್ ಇಲ್ಲಿ ಬ್ಲೂ ಕಲರ್ ಆಫ್ ದ ಸ್ಕೈ ಡ್ಯೂರಿಂಗ್ ಡೇ ಟೈಮ್ ಅಂತ ಕೇಳಿದ್ರೆ ಆಸ್ ಯು ನೋ ದಟ್ ಅಟ್ಮಾಸ್ಫಿಯರ್ ಕನ್ಸಿಸ್ಟ್ ಆಫ್ ದಿ ಫೈನ್ ಪಾರ್ಟಿಕಲ್ಸ್. ಸೊ ಅಲ್ಲಿ ಏನಾಗುತ್ತೆ, ಫೈನ್ ಪಾರ್ಟಿಕಲ್ಸ್ ಇದ್ದಾಗ ಏನಾಗುತ್ತೆ ಅಂದ್ರೆ ಈ ಸನ್ಲೈಟ್ as soon as it passes to the fine particles in air scatter blue color more strongly than the red. ಬ್ಲೂ ಕಲರ್ ನ ಜಾಸ್ತಿ ಏನಾಗುತ್ತೆ ಸ್ಕ್ಯಾಟರ್ ಮಾಡುತ್ತೆ. ಇಲ್ಲಿ ಮೇನ್ ಆಗಿ ನೀವೇನ್ ಬರಿಬೇಕಾಗಿದೆ ಅಂತಂದ್ರೆ ಡ್ಯೂ ಟು ದ ಸ್ಕ್ಯಾಟರಿಂಗ್ ಆಫ್ ಲೈಟ್ when as soon as the sunlight enters to the fine particles of the atmosphere blue color scatter more compared to the red ಅಂತ ಹೇಳಿ ಅದೊಂದು ಸೆಂಟೆನ್ಸ್ ಬರೆದ್ರೆ ಆಯ್ತು. ಕ್ಲಿಯರ್ ಆಯ್ತಾ? ಕಮಿಂಗ್ ಟು ದ ಬಿ, ಏನು ಫಾರ್ಮೇಶನ್ ಆಫ್ ರೇನ್ಬೋ. ಮೇನ್ ಆಗಿ ವಾಟ್ ಇಸ್ ದ ರೀಸನ್ ಫಾರ್ ಫಾರ್ಮೇಶನ್ ಆಫ್ ರೇನ್ಬೋ? ಡಿಸ್ಪರ್ಷನ್ ಆಫ್ ಲೈಟ್. ಏನಾಗುತ್ತೆ ನಿಮಗೆ ಗೊತ್ತಿದೆ, ದ ರೇನ್ಬೋ ಇಟ್ ಇಸ್ ಅ ನ್ಯಾಚುರಲ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಯಾವಾಗ ಇಟ್ ಅಪಿಯರ್ಸ್ as soon as this ಏನ್ ಬರುತ್ತೆ, ಇಟ್ as soon as rain shower when sun ಮತ್ತೆ rain together, right? sun rays. ಯಾಕೆ ಅಂತಂದ್ರೆ ದಿಸ್ ಪ್ರಿಸಮ್ ಆಕ್ಚುಲಿ ಈಚ್ ಅಂಡ್ ಡ್ರಾಪ್ ಆಫ್ ರೇನ್ ಡ್ರಾಪ್ ಇಟ್ ಆಕ್ಟ್ಸ್ as a prism ಆಗಿ ಆಕ್ಟ್ ಮಾಡುತ್ತೆ. ಅಲ್ಲಿ ನಿಮಗೆ ಇಟ್ ಅಂಡರ್ಗೋಸ್ 3 ಟೈಪ್ಸ್ ಆಫ್ ಚೇಂಜಸ್. ಏನೇನಾಗುತ್ತೆ ಅಂತಂದ್ರೆ ಡಿಸ್ಪರ್ಷನ್ ಆಫ್ ಲೈಟ್ ಆಗುತ್ತೆ, ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ಓಕೆ, ಹಾಗೆ ನಿಮಗೆ ರಿಫ್ರಾಕ್ಷನ್ ಕೂಡ ಆಗುತ್ತೆ. ಓಕೆ, ಮೂರು ನೀವು ಅಬ್ಸರ್ವ್ ಮಾಡಬೇಕು. ಒಂದು, ಇಟ್ ಅಂಡರ್ಗೋಸ್ ವಾಟ್ ವಿ ಕ್ಯಾನ್ ಟೇಕ್, ಇಟ್ ಅಂಡರ್ಗೋಸ್ ಡಿಸ್ಪರ್ಷನ್ ಆಫ್ ಲೈಟ್, ರಿಫ್ರಾಕ್ಷನ್ ಜೊತೆಗೆ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ದೇ ಆರ್ ದ ಮೇನ್ ರೀಸನ್ಸ್ ಫಾರ್ ದಿ ಫಾರ್ಮೇಶನ್. ಆಸ್ ಇಟ್ ಈಸ್ 5 ಮಾರ್ಕ್ಸ್ ಆಗಿರೋದ್ರಿಂದ ಒಂದೊಂದಕ್ಕೂ ನೀವು ಒಂದೊಂದು ಪಾಯಿಂಟ್ ಬರೆದ್ರು ಸಾಕು. ಕಮಿಂಗ್ ಟು ದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್. ಇದು ಯಾಕೆ, ವೈಟ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಇಸ್ ಯಾಕೆ ಅಂತ, ವಾಟ್ ಇಸ್ ದ ಮೇನ್ ರೀಸನ್? ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ನೋಡಿ, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಇಸ್ ದ ಮೇನ್. ನೋಡಿ, ಇದಕ್ಕೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅರ್ಥ ಆಗ್ತಿದ್ಯಾ? ಫಸ್ಟ್ ಒನ್ಗೆ ಸ್ಕ್ಯಾಟರಿಂಗ್ ಆಫ್ ಲೈಟ್, ಇದಕ್ಕೆ ಡಿಸ್ಪರ್ಷನ್. ಮೇನ್ ಫಸ್ಟ್ ಬರೋದೇ ಡಿಸ್ಪರ್ಷನ್, ಇಂಟರ್ನಲ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಆಯ್ತಾ? ಈ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಅಂದ್ರೆ ಇಟ್ ಬಿಕಾಸ್ ಆಫ್ ದಿ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ನಿಮಗೆ ಗೊತ್ತಿದೆ ಆಸ್ ಅಟ್ಮಾಸ್ಫಿಯರ್ ಅಕ್ಕರ್ಸ್ ಇನ್ ದ ಗ್ರಾಜುಲಿ ಏನಾಗುತ್ತೆ, ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒಂದೊಂದು ಅಟ್ಮಾಸ್ಫಿಯರ್ ಇಂದನೂ ಬರಬೇಕಾದ್ರೆ ಇಟ್ ಅಂಡರ್ಗೋಸ್ ಕಂಟಿನ್ಯೂಸ್ ರಿಫ್ರಾಕ್ಷನ್. ಒಂದೊಂದು ಲೇಯರ್ಗೂ ಬರಬೇಕಾದ್ರೆ ಇಟ್ ಚೇಂಜಸ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಗೊತ್ತಿದೆ ನಿಮ್ಗೆ, ಒಂದೊಂದು ಲೇಯರ್ಗೂ ಬಂದಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗ್ತಾ ಬರುತ್ತೆ, ಚೇಂಜ್ ಆಗ್ತಾ ಬರುತ್ತೆ. ಅಲ್ಲಿ ಏನಾಗುತ್ತೆ, ಸ್ಟಾರ್ ಪೊಸಿಷನ್ ಇಲ್ಲಿ ಕಂಟಿನ್ಯೂಸ್ ಏನಾಗುತ್ತೆ, ಇಟ್ ಅಂಡರ್ಗೋಸ್ ರಿಫ್ರಾಕ್ಷನ್. ಅವಾಗ ನಮ್ಗೆ ಏನಾಗುತ್ತೆ, ಈ ರೇ ಏನಿರುತ್ತೆ ಆಕ್ಚುಯಲ್ ಪಾತ್ ಚೇಂಜ್ ಆಗಿ ಇಟ್ ಗೋಸ್ ಟು ಇಟ್ಸ್ ಅಪರೆಂಟ್ ಪೊಸಿಷನ್. ಓಕೆ, ಇಟ್ ಚೇಂಜಸ್ ಇಟ್ಸ್ ಆಕ್ಚುಯಲ್ ಪಾತೇ ಚೇಂಜ್ ಆಗುತ್ತೆ and the stars appear slightly higher than its actual position when viewed near the horizon. So ಇಲ್ಲಿ ಚೇಂಜ್ ಆಗ್ತಾ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಅಪಿಯರ್ಸ್ ಇಟ್ಸ್ ಅಪರೆಂಟ್ ಪೊಸಿಷನ್. ಇಲ್ಲಿದ್ರೆ ಸ್ಟಾರ್ ನಮಗೆ ಇಲ್ಲೇನಾಗುತ್ತೆ, ವಿ ಗೋಯಿಂಗ್ ಟು ಅಪಿಯರ್ ಹಿಯರ್. ಅರ್ಥ ಆಯ್ತಾ? ಬಿಕಾಸ್ ಆಫ್ ದಿಸ್ ವಿ ಅಪಿಯರ್ಸ್ ಆಸ್ ಅ ಟ್ವಿಂಕ್ಲಿಂಗ್ ಎಫೆಕ್ಟ್. ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಎಂಟ್ರಿಂಗ್ ಟು ಇದೇನಾಗುತ್ತೆ, ಸಮ್ಟೈಮ್ಸ್ ಇಟ್ ಅಪಿಯರ್ಸ್ ಬ್ರೈಟರ್, ಸಮ್ಟೈಮ್ಸ್ ಇಟ್ ಅಪಿಯರ್ ಫೇಂಟರ್, ವಿಚ್ ಇಸ್ ಅ ಟ್ವಿಂಕ್ಲಿಂಗ್ ಎಫೆಕ್ಟ್ ಆಗುತ್ತೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಇಲ್ಲೇನು ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಇಷ್ಟೇನೆ, ಇದು ಸ್ಟಾರ್ಸ್ ಬರೋ ಅಂತ ಲೈಟ್ ಏನಾಗುತ್ತೆ, ಇಟ್ ವಿಲ್ ಕಮ್ಸ್ ಫ್ರಮ್ different layers of atmosphere which changes its refractive index continuously. Okay, but stars ಏನಾಗುತ್ತೆ, the apparent position of the star slightly different, it's its actual position. Okay, the star appears slightly higher than its actual position ಗಿಂತ ಏನಾಗುತ್ತೆ, it changes ಆಗುತ್ತೆ. ಇಲ್ಲೇನಾಗುತ್ತೆ, ಲೈಟ್ ಆಸ್ ಅ ಪಾತ್ ಆಫ್ ರೇ ಆಫ್ ಲೈಟ್ ಕಮಿಂಗ್ ಫ್ರಮ್ ದ ಸ್ಟಾರ್ಸ್ ಗೋಸ್ ಆನ್ ವೇರಿಂಗ್ slightly. Apparent position of star fluctuate and the amount of star entering to the eye flickers. Sometimes it becomes brighter, sometimes it becomes
ಫೇಂಟರ್ ಲೈಕ್ ದಟ್. ಹಂಗಾಗಿ ವಿ ಅಪಿಯರ್ಸ್ ಇಸ್ ಟ್ವಿಂಕ್ಲಿಂಗ್. ಅಂದ್ರೆ ಇಷ್ಟೆಲ್ಲ ನೀವು 1 ಮಾರ್ಕ್ ಬರೆಯೋದು ಬೇಡ. ಇಲ್ಲೇನು ಅಂತಂದ್ರೆ ಜಸ್ಟ್ ಇಟ್ ಇಸ್ ಬಿಕಾಸ್ ಆಫ್ ದಿ ಕಂಟಿನ್ಯೂಸ್ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ವೆನ್ ಟ್ರಾವೆಲ್ಸ್ ಫ್ರಮ್ ಡಿಫ್ರೆಂಟ್ ಲೇಯರ್ಸ್ ಆಫ್ ದಿ ಅರ್ತ್ ಅಂತ ಹೇಳಿ ನೀವು ಬರೆದ್ರೆ ಆಯ್ತು. ನೆಕ್ಸ್ಟ್ ಕಮಿಂಗ್ ಟು ದ ಅರ್ಲಿ ಸನ್ರೈಸ್, ಅಗೇನ್ ದಿಸ್ ಆಲ್ಸೋ ಬಿಕಾಸ್ ಆಫ್ ರಿಫ್ರಾಕ್ಷನ್, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಇದು ಕೂಡ ಅಷ್ಟೇನೆ, ಅರ್ಲಿ ಸನ್ರೈಸ್ ಇಸ್ ಆಲ್ಸೋ ಬಿಕಾಸ್ ಆಫ್ ದಿ ಅಟ್ಮಾಸ್ಫಿಯರಿಕ್ refraction. Early sunrise, delayed sunset, advance ಅಂತ ಹೇಳ್ತೀವಲ್ವ, ಲೈಕ್ ದಟ್. ಬಿಕಾಸ್ ಆಸ್ ಯು ನೋ ದಟ್ ಹಿಯರ್ ನಿಮ್ಗೆ ಗೊತ್ತಿರೋ ಹಾಗೆ ಸನ್ ಇಸ್ ವಿಸಿಬಲ್ ಟು ಅಸ್ ಅಬೌಟ್ 2 minutes ಬಿಫೋರ್ ಆಕ್ಚುಯಲ್ ಸನ್ರೈಸ್ ಆರ್ ಅಬೌಟ್ 2 minutes ಆಫ್ಟರ್ ದಿ ಆಕ್ಚುಯಲ್ ಸನ್ರೈಸ್. ಯಾಕೆಂತಂದ್ರೆ ನಾವೇನ್ ಮಾಡ್ತೀವಿ, ವಿ ಆರ್ ಅಬ್ಸರ್ವಿಂಗ್ ದಟ್ ಸನ್ರೈಸ್ ಅಂಡ್ ಸನ್ಸೆಟ್ ಅಟ್ ದಿ ಹಾರಿಝಾನ್. ಹಾರಿಝಾನ್ ಅಂತಂದ್ರೆ ವೇರ್ ದಿ ಸ್ಕೈ ಅಂಡ್ ದಿ ಅರ್ತ್ ಅಪಿಯರ್ಸ್ ಟು ಮೀಟ್. ಎಲ್ಲಿ ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಸನ್ಸೆಟ್ ನೋಡ್ತಿರ್ತೀರಾ, ಅಲ್ಲಿ ಏನಾಗ್ತಿದೆ ನಿಮ್ಗೆ ಏನ್ ಅನ್ಸುತ್ತೆ, ಸ್ಕೈ ಮತ್ತೆ ಅರ್ತ್ ಮೀಟ್ ಆಗಿದೆ. ಆ ಪೊಸಿಷನ್ ನಾವ್ ಏನಂತ ಕರಿತೀವಿ, ಹಾರಿಝಾನ್ ಅಂತ ಕರಿತೀವಿ. ಓಕೆ, ಈಗ ಆಲ್ರೆಡಿ ಏನಾಗ್ಬಿಟ್ಟಿರುತ್ತೆ, ಇಟ್ ಗೋಸ್ ಏನಾಗಿರುತ್ತೆ, ಸನ್ರೈಸ್ ಆಗಿರಲ್ಲ, ಆದ್ರೂ ನಮ್ಗೆ ಏನ್ ಅನ್ಸುತ್ತೆ, ಬಿಕಾಸ್ ಆಫ್ ದಿ ಸೇಮ್ ಪೊಸಿಷನ್. ಇಲ್ಲೇ ನಾವು ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಅಲ್ಲಿ ಹೇಳಿದ್ವಿ, ರಿಫ್ರಾಕ್ಷನ್ ಆಗಿ ಆಕ್ಚುಯಲ್ ಪೊಸಿಷನ್ ಬೇರೆ, ಅಪರೆಂಟ್ ಪೊಸಿಷನ್ ಬೇರೆ ಚೇಂಜ್ ಆಗಿರುತ್ತೆ. ಆಕ್ಚುಯಲ್ ಅಂಡ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದಿ ಹಾರಿಝಾನ್ ಚೇಂಜ್ ಆದಾಗ ಇಟ್ ಅಪಿಯರ್ಸ್ ಟು ಅರ್ಲಿ ಸನ್ರೈಸ್ ಆರ್ ಡಿಲೇಡ್ ಸನ್ಸೆಟ್. ಓಕೆ, ನೆಕ್ಸ್ಟ್ ಒನ್ ನೋಡಿ, ಲಾಸ್ಟ್ ಒನ್, ಅಬ್ಸರ್ವೇಷನ್ ಆಫ್ ದಿ ಪಾತ್ ಆಫ್ ಬೀಮ್ ಆಫ್ ಲೈಟ್ ಫ್ರಮ್ ಎನಿ ಸೋರ್ಸ್ ಇನ್ ಅ ಡಸ್ಟಿ ಆರ್ ಸ್ಮೋಕಿ ಅಟ್ಮಾಸ್ಫಿಯರ್. ಇದು ಯಾವುದು, ಸ್ಕ್ಯಾಟರಿಂಗ್ ಆಫ್ ಲೈಟ್, ಅಥವಾ ಇದನ್ನ ಟಿಂಡಾಲ್ ಎಫೆಕ್ಟ್ ಬಗ್ಗೆ ಹೇಳ್ತಿದ್ದಾರೆ. ಟಿಂಡಾಲ್ ಎಫೆಕ್ಟ್, ಆಸ್ ಯು ನೋ ದಾಟ್ ನಮ್ಗೇನು ಡಸ್ಟ್ ಪಾರ್ಟಿಕಲ್ಸ್ ಇರಲಿ ಅಥವಾ ಯಾವುದೇ ಒಂದು ಫಾರ್ ಫೈನ್ ಪಾರ್ಟಿಕಲ್ಸ್, ಸ್ಮೋಕ್, ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಈ ಥರ ಎಲ್ಲಿದ್ದಾಗ ಲೈಟ್ ಪಾಸ್ ಆದಾಗ ಏನಾಗುತ್ತೆ, ಇಟ್ ಅಂಡರ್ಸ್ಕೋಸ್ ದ ಸ್ಕ್ಯಾಟ್ರಿಂಗ್ ಆಗುತ್ತೆ. ಅಥವಾ ನೀವೇನು ಹೇಳ್ಬೋದು, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಡ್ಯೂ ಟು ದ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ನೀವೇನು ಹೇಳ್ತೀವಿ, ಅದು ಕೊಲೈಡಲ್ ಸೊಲ್ಯೂಷನ್ ಅಂತ ಹೇಳಿ, ಇದನ್ನ ಅವರು ಟಿಂಡಾಲ್ ಎಫೆಕ್ಟ್ ಬಗ್ಗೆ ಹೇಳ್ತಿದ್ದಾರೆ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ನೀವು ಬರೀಬೇಕಾಗತ್ತೆ. ಓಕೆ, ಇದಿಷ್ಟು ಏನಾಯ್ತು 5 mark ಕ್ವೆಶನ್. ಫಿಸಿಕ್ಸ್ ಪಾರ್ಟ್ ಅಲ್ಲಿ ಬಂದಿದ್ದಂಥ ಕ್ವೆಶನ್. ಸೊ ಆಸ್ ಐ ಆಮ್ ಹ್ಯಾವಿಂಗ್ ಲೆಸ್ ಟೈಮ್, ಒಂದು ಸ್ವಲ್ಪ ಮೀನ್ಸ್ ಲೈಕ್ ಯಾವ್ಯಾವ್ದು ಹೈಲೈಟ್ ಪಾಯಿಂಟ್ಸ್ ಇತ್ತು ಅದ್ರ ಬಗ್ಗೆ ಹೇಳಿದ್ದೀನಿ. ಆದಷ್ಟು ಟೆಕ್ಸ್ಟ್ ಬುಕ್ ಓದಿ ಪಾಯಿಂಟ್ ಮಾಡ್ಕೊಳ್ಳಿ. ಓಕೆ, ನೀವೇ ಒಂದೇನು ಮಾಡಬೇಕು, ಶಾರ್ಟ್ ಆನ್ಸರ್ಸ್ ಥರ ನೀವೇ ಮಾಡ್ಕೊಳ್ಳಿ, ಪಾಯಿಂಟ್ಸ್ನ ಓದಿ. ಈ ಫಾರ್ ಎಕ್ಸಾಂಪಲ್ 3 marks ಆದರೆ ಎಷ್ಟು, 4 marks 5 marksಗೆ ನಾನು ಎಷ್ಟು ಪಾಯಿಂಟ್ಸ್ ಅಂದರೆ, ಆಮೇಲೆ ಮೇನ್ ಹೈಲೈಟೆಡ್ ಪಾಯಿಂಟ್ಸ್ ಇರಬೇಕು, ಯಾವ್ಯಾವುದೋ ಬರೆಯೋದಲ್ಲ. ಕೆಲವೊಂದಕ್ಕೆ ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್, ಪರ್ಟಿಕ್ಯುಲರ್ ವರ್ಡ್ ಬರಿಬೇಕಾಗತ್ತೆ. ಅಂಥ ವರ್ಡ್ಸ್, ಪರ್ಟಿಕ್ಯುಲರ್ ಸೆಂಟೆನ್ಸ್ನ ನೀವು ಬರೀಲೇಬೇಕು, ಬಿಕಾಸ್ ಅದಕ್ಕೆ ಮಾರ್ಕ್ಸ್ ಕೊಡೋದು. ನೀವು 5-6 ಸೆಂಟೆನ್ಸಸ್ ಅಥವಾ 1 page ಆನ್ಸರ್ಸ್ ಕೇಳಲ್ಲ ಸೈನ್ಸಲ್ಲಿ. ಆ ಪರ್ಟಿಕ್ಯುಲರ್ ವರ್ಡ್, ಪರ್ಟಿಕ್ಯುಲರ್ ಸೆಂಟೆನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಯಿತು. ಓಕೆ, ಇಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದರಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ.